ನಮಸ್ಕಾರ. ಹಬ್ಬಗಳ ಸಾಲು ಶುರುವಾಗ್ತಾ ಇದೆ. ಅದರ ಬಗ್ಗೆ ಒಂದು ಚರ್ಚೆ, ಚಂದದ ಹರಟೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೆ, ನೋಡೋಕ್ಕೆ ಅಂತ ಕುಳಿತಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಅತ್ಯಂತ ಪ್ರೀತಿಯ ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹೌದು, ಹಬ್ಬಗಳು ಶ್ರಾವಣ ಬಂದರೆ ಸಾಕು, ಹಬ್ಬಗಳ ಸಾಲು ಸಾಲು. ಈ ಥರ ಇರೋವಾಗ ಈ ಹಬ್ಬಗಳಲ್ಲಿ ಮುಂಚಿನ ಭಕ್ತಿ ಇದೆಯಾ, ಕಡಿಮೆ ಆಗಿದೆಯಾ, ಆಡಂಬರ ಜಾಸ್ತಿ ಆಗಿದೆಯಾ, ಯಾಕಾಗಿದೆ, ಇದು ಚರ್ಚೆಗೆ ತೊಗೊಂಡಿದ್ದೀವಿ. ಚರ್ಚೆಯ ವಿಷಯ ಇಂದಿನ ಹಬ್ಬಗಳಲ್ಲಿ ಭಕ್ತಿಗಿಂತ ಆಡಂಬರ ಹೆಚ್ಚ ಅನ್ನೋದು. ಇಲ್ಲ, ಭಕ್ತಿ ಇದೆ, ಭಕ್ತಿ ಇಲ್ಲ ಅಂದರೆ ಹಬ್ಬ ಮಾಡೋಕ್ಕಾಗಲ್ಲ ಅಂತ ವಾದ ಮಾಡಲಿಕ್ಕೆ ಬಂದಿರತಕ್ಕಂಥವರು ನಟ, ಕಲಾವಿದ, ನಾಟಕಕಾರರಾಗಿರ್ತಕ್ಕಂಥ ವೈ ವಿ ಗುಂಡೂರಾವ್ ಅವರು. ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವ್ರ ಜೊತೆಯಲ್ಲಿ ಅವರ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಮತ್ತೊಬ್ಬರು, ಅವರು ಭಕ್ತಿಯ ಬಗ್ಗೆ ಹೆಚ್ಚಿನ ಒಂದು ನಂಬಿಕೆ ಇಟ್ಟವರು, ಪ್ರತಿನಿತ್ಯ ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡ್ತಾರೆ, ಹೆಂಡತಿಗೂ ಕೂಡ ಕೆಲಸ ನಮಸ್ಕಾರ ಮಾಡ್ತಾರೆ. ಅವರೇ ನಮ್ಮ ಉಮೇಶ್ ಗೌಡ ಅವರು ಶಿವಮೊಗ್ಗದಿಂದ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಭಕ್ತಿ ಇದೆ ಸ್ವಾಮಿ, ನಾನು ಒಪ್ತೀನಿ, ನಮ್ಮ ಮನೆಯಲ್ಲಿ ಹಬ್ಬ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಮಾಡ್ತಿದ್ದ ಹಬ್ಬ ಎಲ್ಲಿ, ಇವತ್ತು ನನ್ನ ಹೆಂಡತಿ ಮಾಡೋ ಹಬ್ಬ ಎಲ್ಲಿ ಅಂತ ಹೇಳ್ತಕ್ಕಂತಹ ಕವಿ ಸಾಮ್ರಾಟ್ ಡುಂಡಿರಾಜ್ ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಆಡಂಬರ ಜಾಸ್ತಿ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಹೌದು, ಆಡಂಬರವೇ ಜಾಸ್ತಿ ಅಂತ ವಾದ ಮಾಡಲಿಕ್ಕೆ ಮತ್ತೊಬ್ಬರು ಡಾಕ್ಟರ್ KP ಪುತ್ತರಾಯರು, ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಹಬ್ಬ ಅಂದರೆ ಏನು ಸಡಗರ ಇರ್ತಾಯಿತ್ತು. ಯುಗಾದಿ ಮತ್ತು ದೀಪಾವಳಿ ಅಂದರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನು ಸಂಭ್ರಮ ಅಂದರೆ ನನಗೆ ಚೆನ್ನಾಗಿ ನೆನಪಿದೆ. ಆಕಾಶವಾಣಿಯವರು ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೆ ಅದ್ಭುತವಾದ ಒಂದು ನಾಗಸ್ವರವನ್ನು ಪ್ಲೇ ಮಾಡೋರು. ಅದು ಹಾಕಿಬಿಟ್ರೆ, ಆ ರೇಡಿಯೋ ಹಾಕಿಬಿಟ್ರೆ ಮನೆಯಲ್ಲಿ ಏನು ಮದುವೆ ಮನೆ ವಾತಾವರಣ ಸರ್ ಅದು. ಆ ನಾಗಸ್ವರಕ್ಕೆ ಅಂಥ ಇಂಪಿದೆ. ಹಬ್ಬದ ಕಳೆಯ ತಂದು ಕೊಡ್ತಾಯಿತ್ತು. ನಮ್ಮ ಮನೇಲಿ ಹಾಕೋರು ದೀಪಾವಳಿ ಮತ್ತು ಯುಗಾದಿಗೆ 4 to 6 ಈಗಲೂ ಬರ್ತಿರ್ಬೋದು ಅದು. ಸೊ ಹಾಗೆ ಅದಿರ್ತಾಯಿತ್ತು. ಹಬ್ಬಕ್ಕೆ ಒಂದು 2-3 ದಿನ ಹಿಂದೆ ನಾವು ಟೈಲರ್ಗಳ ಹತ್ರ ಹೋಗಿ ಬಟ್ಟೆ ಆಯ್ತಾ, ಹೊಲ್ದ್ಯಾ, ಕಾಜಾ ಹಾಕಿದ್ಯಾ, ಗುಂಡಿ ಆಯಿತಾ ಅಂತ ಕಾಡಿ ಬೇಡಿ ತಂದು ಹೊಸ ಬಟ್ಟೆಯನ್ನು ನಾವು ಧರಿಸ್ತಾ ಇದ್ದ ದಿನಗಳು, ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದ ದಿನಗಳು, ದೇವ್ರಿಗೆ ನಮಸ್ಕಾರ ಮಾಡಿದ್ಮೇಲೆ ಅಪ್ಪ ಅಮ್ಮನ ನಮಸ್ಕಾರ ಮಾಡ್ತಾ ಇದ್ದ ದಿನಗಳು ಈಗ ಕಡಿಮೆ ಆಗ್ತಾ ಇದೆ. ಆಡಂಬರ ಜಾಸ್ತಿ ಆಗ್ತಾ ಇದೆ. ಈಗ ಈ ಆಡಂಬರ ಜಾಸ್ತಿ ಆಗ್ತಾಯಿದೆ ಅನ್ನೋಕ್ಕೆ ಕಾರಣಗಳು ಇವೆ. ಅದನ್ನು ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ. ಇಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಪೂಜೆಗಳಲ್ಲಿ, ಹಬ್ಬಗಳಲ್ಲಿ ಇನ್ನೂ ಭಕ್ತಿ ಉಳ್ಕೊಂಡಿದೆ ಅಂತ ವಾದ ಮಾಡೋಕ್ಕೆ ಬಂದಿರತಕ್ಕಂತಹ ನಮ್ಮ ಗುಂಡೂರಾಯರು ಈಗ ತಮ್ಮ ಮಾತನ್ನು ಪ್ರಾರಂಭ ಮಾಡ್ತಾರೆ. ಹೇಳಿ ಸರ್, ಭಕ್ತಿ ಎಲ್ಲಿ ಮುಖ್ಯ, ಹೇಗೆ ಮುಖ್ಯ, ಎಷ್ಟು ಮುಖ್ಯ? ಎಲ್ರಿಗೂ ನಮಸ್ಕಾರ. ಭಕ್ತಿ ಭಾಳ ಮುಖ್ಯ. ಒಂದು ಸಣ್ಣ ಘಟನೆ ಹೇಳ್ತೀನಿ. ಇತ್ತೀಚೆಗೆ ನಾನೊಂದು ಫಂಕ್ಷನ್ಗೆ ಹೋಗಿದ್ದೆ. ನಮ್ಮ ಸ್ನೇಹಿತರಿಗೆ ತಂದೆ ತಾಯಿಗೆ ಮದುವೆಯಾಗಿ 50 ವರ್ಷ ಆಗಿತ್ತು. ನಮ್ಮ ಸ್ನೇಹಿತರು ಅವ್ರದ್ದು ಒಂದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಅಂತ ಒಂದು ಊರಿನ ರೆಸಾರ್ಟಲ್ಲಿ ಮದುವೆ ಮಾಡಿದ್ರು, ಫಂಕ್ಷನ್ ಮಾಡಿದ್ರು. ಇದೊಂಥರ ರೀಮ್ಯಾರೇಜ್ ಅನ್ನೋ ಥರ. ಅಮೇರಿಕಾದಿಂದ, ಆಸ್ಟ್ರೇಲಿಯಾದಿಂದ, ಲಂಡನ್ನಿಂದ ಯಾರ್ಯಾರು ರಿಲೇಟಿವ್ಸ್ ಇದ್ದಾರೋ ಅದಕ್ಕೋಸ್ಕರ ಇಲ್ಲಿ ಬರೋದಲ್ಲದೆ ಇಡೀ ಕರ್ನಾಟಕದಲ್ಲಿರುವಂಥ ಅವ್ರ ಬಂಧು ಬಳಗಳು, ಅವ್ರ ಸ್ನೇಹಿತರು ಎಲ್ಲರನ್ನು ಕರೆದು ಧೂಮ್ ಧಾಮ್ 3 ದಿವಸ ಒಂದು ಮ್ಯಾರೇಜ್ ಆ್ಯನಿವರ್ಸರಿ ಮಾಡಿದ್ರು. ಆಫ್ಟರ್ ಆಲ್ ಒಂದು 3 ಜನ ಮಕ್ಕಳಿಗೆ 2 ಗಂಡು 1 ಹೆಣ್ಣು ಓದಿಸಿ ಬೆಳವಣಿಗೆ ಮಾಡಿ ಒಂದು ಒಳ್ಳೆಯ ಜಾಗದಲ್ಲಿ ಮದುವೆ ಮಾಡಿ ಸೆಟ್ಲಾಗಿರೋ ಅಂಥವ್ರಿಗೆ 3 ದಿವಸ ತಿರ್ಗಿ 50 ವರ್ಷ ಆಗಿರೋಂಥ ಧೂಮ್ ಧಾಮ ಅಥವಾ ಧಾಮ್ ಧೂಮ, ಒಟ್ಟಿನಲ್ಲಿ ಗ್ರ್ಯಾಂಡಾಗಿ ಒಂದು ಫಂಕ್ಷನ್ನು ತಂದೆ ತಾಯಿಗೆ ಮಾಡಿರೋ ಅಂಥ ಇರುವಾಗಾದರೆ, ಇನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ನೆನಪು ಮಾಡಿಕೊಂಡು ಅವನಿಗೆ ಮಾಡೋದನ್ನು ದೊಡ್ಡ ಸೆಲೆಬ್ರೇಟ್ ಮಾಡೋದು ಆಡಂಬರ ಅಂತ ಹೇಳೋಕ್ಕಾಗತ್ತಾ? ಈ ತಂದೆ ತಾಯಿಗೆ ಅವ್ರ ಮೇಲೆ ಪ್ರೀತಿ ಇರಲ್ವ? ಆಡಂಬರ ಅಂತ ಮಾಡೋದು ಮಾತ್ರಕ್ಕೇ ಅವ್ರ ತಂದೆ ತಾಯಿ ಮೇಲೆ ಪ್ರೀತಿ ಇಲ್ಲ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಆಡಂಬರದಿಂದ ಮಾಡಿದ್ರು ಅಂದ ಮಾತ್ರಕ್ಕೆ, ಆಡಂಬರ ಅನ್ನೋ ವರ್ಡೇ ಸ್ವಲ್ಪ ನೆಗೆಟಿವ್. ಅದು ನೀವು ಹೇಳಿದ್ದು ಭಾಳ ಚೆನ್ನಾಗಿರೋ ಒಂದು ಪದ, ಸಡಗರ, ಸಂಭ್ರಮ. ಹಬ್ಬ ಅನ್ನೋದನ್ನು ತೊಗೊಂಡ್ರೆ ಸಾಕು. ಹಬ್ಬ ಅಂದ್ರೇ ಒಂಥರ ಖುಷಿ, ಸಂಭ್ರಮ. ಕೈ ನೋಡಿ ಆಟೋಮೆಟಿಕ್ಕಾಗಿ ಹಿಂಗೋಯ್ತು. ಅಂದರೆ ಭಾಳ ಜಾಸ್ತಿ ಜನ ಸೇರಿಕೊಂಡು ಭಾಳ ಗ್ರ್ಯಾಂಡಾಗಿ ಖುಷಿಯಾಗಿ ಹಿಂಗೆ ಮಾಡ್ತಾ ಇರೋದು. ಕೃಷ್ಣ ಹುಟ್ಟಿದಾಗ ಅವನು ಹುಟ್ಟಿತಾನೆ ರಾತ್ರಿ 12 ಗಂಟೆಯಲ್ಲಿ ಹುಟ್ಟಿ ಅವನೆಲ್ಲೋ ಹೋದ ಪಾಪ, ನಂದ ಗೋಕುಲದಲ್ಲಿ ಬೆಳೆದ. ಆದರೆ ಅವನು ಹುಟ್ಟಿದ್ದನ್ನು ಅನೇಕ ಥರ ಸ್ವೀಟ್ಗಳೆಲ್ಲ ಮಾಡಿಕೊಂಡು ಅಲ್ಲೆಲ್ಲ ಉಡುಪಿನಲ್ಲಿ ಹೋಗಿ ನೋಡಬೇಕು ಎಂಥ ಗಲಾಟೆಗಳು. ಆಮೇಲೆ ಆ ಕಡೆ ದ್ವಾರಕೆ
ಈ ಥರ ಅನೇಕ ಜಾಗಗಳಲ್ಲಿ ಇಸ್ಕಾನ್ನಲ್ಲಿ ಮಾಡೋವಂಥ ಟೆಂಪಲ್ಗಳಲ್ಲಿ ಬರೋವಂಥದ್ದು. ಸೊ ಹೀಗಾಗಿ ನಮ್ಮ ದೇವರು ನನಗೆ ಉಸಿರು ಕೊಟ್ಟಿರುವಂಥವನು. ರಾಮ ಹುಟ್ಟಿದ್ದು, ಕೃಷ್ಣ ಹುಟ್ಟಿದ್ದು, ಗಣೇಶ ಬಂದ, ಜೊತೆಗೆ ತಾಯಿ ಇವಳು ಗೌರಿ ತವ್ರ ಮನೆಗೆ ಬರ್ತಾಳೆ ಫಸ್ಟು ಅಂತ ಅಂದಾಗ ನಮ್ಮ ತವ್ರ ಮನೆಗೆ ಬರೋವಂಥ ಮಗಳಿಗೇನೆ ನಾವು ಅಷ್ಟೊಂದು ವೆಲ್ಕಮ್ ಮಾಡುವಾಗ ಅಂಥ ಮಹಾತಾಯಿಯ ಜಗನ್ಮಾತೆ ಬಂದಾಗ, ಮಗನ ಜೊತೆಯಲ್ಲಿ ಬಂದಾಗ ಅದನ್ನು ಸಂಭ್ರಮ ಸಡಗರದಿಂದ ಇದು ಭಕ್ತಿ ಇಲ್ಲ ಅಂತ ಹೆಂಗೆ ಹೇಳೋಕ್ಕಾಗತ್ತೆ. ಹಾಗೆ ನೋಡೋಕೆ ಹೋದರೆ ಈಗಿನ ಕಾಲದಲ್ಲಿ ಆಡಂಬರ ಕಡಿಮೆ ಆಗ್ತಾ ಇದೆ ಅಂತ ನನ್ನ ಅಬ್ಸರ್ವೇಷನ್. ಯಾಕೆಂದರೆ ಕೆಲವರೆಲ್ಲ ನಮ್ಮ ಮಹಾ ಬುದ್ಧಿವಂತರು ಅಂತ ಸೇಳ್ಕೊಂಡಿರುವಂಥ ನೆಗೆಟಿವ್ ಥಿಂಕರ್ಸ್ ಉಟ್ಕೊಂಡ್ಬಿಟ್ಟಿದ್ದಾರೆ. ಅವರು ಸಡಗರ ಏನು ಮಾಡಿದ್ರು ಅದಕ್ಕೊಂದು ಅಬ್ಜೆಕ್ಷನ್ನು. ದೀಪಾವಳಿ ಅಂದರೆ ಸೌಂಡ್ ಪೊಲ್ಯೂಷನ್ ಅಂತ ಹಿಂಗೆ ಅನ್ನೋದು, ತನಿ ಎರಿಯೋದು ಅಂದರೆ ಪ್ರಾಣಿ ಹಿಂಸೆ ಮಾಡ್ತೀರಾ, ಯುಗಾದಿ ಅಂದರೆ ಹಿಂಗೆ ಬಡವ್ರಿಗೆ ಹಿಂಗೆ ಮಾಡ್ತೀರಾ, ಹೀಗೆ ಹೇಳಿ ನಮ್ಮಲ್ಲಿ ಭಕ್ತಿನೂ ಕಡಿಮೆ ಮಾಡಿ ಆಡಂಬರನೂ ಇಲ್ಲದೇ ಇರೋಂಗೆ ಮಾಡೋಂಥ ನೆಗೆಟಿವ್ ಫೋರ್ಸ್ಗಳು ಇರೋದರಿಂದ ಅದನ್ನು ಸೇರಿಕೊಂಡಿದೆ. ಹಾಗಾಗಿ ಭಕ್ತಿನಲ್ಲಿ ಇದ್ದೇ ಇರುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್ ಗಣೇಶನ ಹಬ್ಬ ಬರ್ತಾಯಿದೆ ನೆಕ್ಸ್ಟ್. ಈಗ ಗಣೇಶನ ಹಬ್ಬ, ಗಣೇಶ ಅಂತ ಅನ್ಸಿದಾಗ ನಮ್ಮ ಫ್ರೆಂಡು ಡುಂಡಿರಾಜ್ ಅನೇಕ ಪದ್ಯಗಳೆಲ್ಲ ಬರೆದುಬಿಟ್ಟಿದ್ದಾರೆ ಕೊಡುವಂಥ. ಓಕೆ ಇರ್ಬೋದು. ಭಕ್ತಿನಲ್ಲಿ ಸಿಂಪಲ್ಲಾಗಿ ಒಂದು ಹೇಳಬೇಕು ಅಂದರೆ ಎಷ್ಟು ಥರ ಭಕ್ತಿ ಇದೆ. ನವವಿಧ ಭಕ್ತಿ ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ. 9 ರೀತಿ ಭಕ್ತಿಗಳಂತೆ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಅಂತ 9 ಭಕ್ತಿ. ಇದರೊಳಗೆ ಶ್ರವಣ ಅಂತಂದರೆ ಕಿವಿ ಕೇಳಿಸ್ಕೊಳ್ಳೋ ಅಂಥದ್ದು. ಈ ಥರ ಹರಿಕಥೆಗಳು, ಸಂಗೀತಗಳು, ದೇವ್ರ ಪುರಾಣಗಳನ್ನ ಕೇಳಿಸ್ಕೊಳ್ಬೇಕಾದ್ರೆ ಒಟ್ಟಿಗೆ ಸಮಾರಂಭ ಸಡಗರ ಇರಲೇಬೇಕಲ್ಲ. ಕೀರ್ತನ ಅಂದರೆ ಸಂಗೀತ ಕಚೇರಿ ಅದೆಲ್ಲ ಮಾಡಬೇಕಾದ್ರೆ ಇರಲೇಬೇಕಲ್ಲ. ಒಂದು ಪಾದಸ್ಮರಣ ಹಿಂಗೆಲ್ಲ ಮಾಡುವಾಗ ಹೊತ್ಕೊಂಡು ಹೋಗೋವಂಥದ್ದು, ಮೆರವಣಿಗೆ ನೋಡ್ಕೊಳ್ಳೋದು, ಉತ್ಸವ, ಇದೆಲ್ಲ ಸಂಭ್ರಮ ಸಡಗರ, ಕುಣಿತಾ ಹೋಗ್ತಾ ಇದ್ದರೆ ನಮ್ಮ ಮೈಯನ್ನು ನಾವೇ ಮರೆತು ಆ ದೇವ್ರ ಜೊತೆಯಲ್ಲಿ ಐಕ್ಯ ಆಗ್ತೀವಿ, ಲೀನ ಆಗ್ತೀವಿ. ಆದ್ದರಿಂದ ಆಡಂಬರ ಅಂತಲ್ಲ, ಅದು ನೆಗೆಟಿವ್ ಅಲ್ಲ. ನೆಗೆಟಿವ್ ಥಿಂಕಿಂಗ್ ಆ ಥರ ಮಾಡಿರೋವಂಥವ್ರೆ ಹೊರತು ಭಕ್ತಿ ವಿಸ್ ಕಂಟಿನ್ಯೂ. ಆಡಂಬರ ಕೂಡ ಹಂಗೆ ನಡೀತಾ ಇದೆ. ಶ್ರಾವಣ ಮಾಸಗಳಲ್ಲಿ ಹಬ್ಬಗಳು ಇಲ್ಲದೆ ಇರೋ ದಿನವೇ ಇಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿನೇ ಖುಷಿ ಪಡಿ, ದೇವರು ನಿಮಗೆ ಕೊಟ್ಟಿದ್ದಾನೆ, ದೇವರು ನಮಗೇನು ಕೊಟ್ಟಿದ್ದಾನೋ ಅದನ್ನು ಕೃತಜ್ಞತೆಯಿಂದ ತಿರ್ಗಾ ವಾಪಸ್ ಅವನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ದೇವರೇ ನೀನು ಕೊಟ್ಟಿರೋದು ನೀನೇ ತಗೋ. ಟೇಕ್ ಫಾರ್ ಎಕ್ಸಾಂಪಲ್ ಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬ ತೊಗೊಂಡ್ರೆ ಲಕ್ಷ್ಮಿ ಅವಳು ಅಷ್ಟಲಕ್ಷ್ಮಿಗಳು, ಸಂತಾನಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ ಇಂಥವಳನ್ನು ವೆಲ್ಕಮ್ ಮಾಡಿ ಪೂಜೆ ಮಾಡುವಾಗ ಸಣ್ಣ ಚಾಪೆ ಹಾಕಿ ಕೂಡಿಸ್ಬಿಟ್ಟು ಓಂ ಲಕ್ಷ್ಮಿಯೇ ನಮಃ ಅಂತ ಹಿಂಗೆ ಹೇಳೋಕ್ಕಾಗತ್ತಾ? ಸೊ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನೋದನ್ನು ಬರೆದಿರುವಾಗ ಒಂದೊಂದು ಹೆಂಗಿದೆ ಅದು ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಈ ಸಕ್ಕರೆ ತುಪ್ಪ ಕಾಲುವೆ ಅರಿಸಿ ಕೃಷ್ಣಾನಿ ಬೇಗನೆ ಬಾರೋ. ಕೃಷ್ಣಾನಿ ಬೇಗನೆ ಬರುವಾಗ ಆ ಕೃಷ್ಣ ಬರುವಾಗಲೇ ಕಾಶಿ ಪೀತಾಂಬರ, ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ, ಇಂಥ ದೇವರನ್ನು ವೆಲ್ಕಮ್ ಮಾಡಿ ಪೂಜೆ ಮಾಡುವಾಗ ಸಣ್ಣದು ನಾವು ಇಟ್ಕೊಂಡು ದೇವರೇ ಓಂ ನಮಃ ಶಿವ ಇಷ್ಟೇ ಮಾಡೋಕ್ಕಾಗತ್ತಾ? ಆದ್ದರಿಂದ ಆಡಂಬರ ಅಂತ ಅಲ್ಲ, ಅದು ಸಡಗರ, ಸಂಭ್ರಮ. ಬಟ್ ಭಕ್ತಿ ಇರೋದ್ರಿಂದನೇ ಇಷ್ಟೆಲ್ಲ ನಾವು ಮಾಡೋದು. ಓಕೆ, ಭಕ್ತಿ ಇದೆ ಅಂತ ನೀವು ಹೇಳ್ತೀರಾ. ಆದರೆ ಭಕ್ತಿ ಇದ್ದರೂ ಈ ಕಾಲದ ಮಕ್ಕಳನ್ನ ನಾನು ನೋಡಿದ್ದೀನಿ. ಏನು ಅಂದರೆ ಅವ್ರ ಅಪ್ಪ ಅಮ್ಮನೇ ಹೇಳ್ಕೊಡ್ತಾರೆ, ಗಣಪತಿ ಹಬ್ಬ ಅಂತ ಇಟ್ಕೊಳ್ಳಿ, ಇದು ಗಣಪತಿದು ಹ್ಯಾಪಿ ಬರ್ತ್ಡೇ ಅಂತ. ಕೃಷ್ಣಂದು ಹ್ಯಾಪಿ ಬರ್ತ್ಡೇ, ಜನ್ಮಾಷ್ಟಮಿ ದಿನ. ಸೊ ಈ ಥರ ಮಕ್ಕಳಿಗೆ ಹ್ಯಾಪಿ ಬರ್ತ್ಡೇ ಅಂದರೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ಇಲ್ಲ. ಈ ಥರ ಆಗಿಬಿಟ್ಟಿದೆ ಅದು. ಅಂದರೆ ನಾ ಹೇಳೋದು ಭಕ್ತಿ ಅಂತಂದರೆ ಉಪವಾಸ ಇದ್ದುಕೊಂಡು ದೇವ್ರ ಪೂಜೆ ಆಗೋರು ಏನು ತೊಗೊಳ್ದೆ, ಬರೀ ಕಾಫಿ ಅಥವಾ ಹಾಲನ್ನಷ್ಟೇ ಸೇವಿಸಿ 12 ಗಂಟೆಗೆ ಪೂಜೆಯಾಗಿ ಮಹಾಮಂಗಳಾರತಿ ಆದಮೇಲೆ ನಾವು ಟಿಫನ್ ಮಾಡ್ತಾಯಿದ್ವಿ. ಅದು ಹೋಗಿದೆ. ಬೆಳಗ್ಗೆ ಎದ್ದು ಉಪ್ಪಿಟ್ಟು ಕೆಸರಿ ಬಾತ್ ತಿಂದ್ಬಿಟ್ಟು ಪೂಜೆ ಮಾಡೋಂಥದ್ದು ಬರ್ತಾಯಿದೆ. ಸೊ ಬದಲಾವಣೆಗಳು ನಾನು ಕಾಣ್ತಾ ಇದ್ದೀನಿ. ಅದಲ್ಲದೆ ವರಮಹಾಲಕ್ಷ್ಮಿ ಹಬ್ಬ ಅಂತ ನೀವು ಅಂದ್ರಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶಿನ ಕುಂಕುಮ ಕರೀತಾರೆ ಅಂತ ಇಟ್ಕೊಳ್ಳಿ. ಆ ಕರೆದಾಗ ಈ ನೆಕ್ಲೆಸ್ಸು ಮೊನ್ನೆ ಮಾಡಿಸಿತ್ತು ನಮ್ಮ ಯಜಮಾನ ಮಾಡಿಕೊಟ್ಟು, 120 ಗ್ರಾಮ್ ಇದೆ, ಮೇಕಿಂಗ್ ಚಾರ್ಜಸ್ ಎಲ್ಲ ಬಿಟ್ಬಿಟ್ಟ ಅವನು ಯಾಕೆ ಬಿಡ್ತಾನೆ ಮೇಕಿಂಗ್ ಚಾರ್ಜಸ್, ಹೌದೇನೋ ಅಂತ ಇವರು. ಹೀಗಾಗಿ ಒಂದು ಶೋ, ಒಂದು ಪ್ರದರ್ಶನ, ಒಂದು ಆಡಂಬರಕ್ಕೋಸ್ಕರವಾಗಿ ಅರಶಿನ ಕುಂಕುಮ ಕರೆಯೋದು. ಅಯ್ಯೋ ಹೊಸದಾಗಿ ಬಟ್ಟೆ ತೊಗೊಂಡ್ಬಿಟ್ಟಿದ್ದೀನಿ, ರೇಷ್ಮೆ ಸೀರೆ ತೊಗೊಂಡಿದ್ದೀನಿ, ಮೂಗ್ನತ್ ತಗೊಂಡಿದ್ದೀನಿ, ಸರ ತಗೊಂಡಿದ್ದೀನಿ, ತೋರ್ಸೋಕ್ಕೊಂದು ಅವಕಾಶ ಬೇಕಲ್ಲ. ಆವಾಗ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಇಟ್ಕೋತೀವಿ. ಈ ಥರ ಆಗ್ತಾ ಇದೆ. ಅದು ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಭಕ್ತಿ ಇರುತ್ತೆ. ಆ ಭಕ್ತಿಯ ಆ ಇಂಟೆನ್ಸಿಟಿ ಕಡಿಮೆ ಆಗ್ತಿದೆ ಅಂತ ನಾನು ಹೇಳೋದು. ಭಕ್ತಿ ಬೇಕು, ಪ್ರಪಂಚ ನಡೀತಿರೋದು ದೇವರ ಒಂದು ಶಕ್ತಿಯಿಂದ, ಅದೆಲ್ಲ ನಾನು ಒಪ್ತೀನಿ. ಆದರೆ ದೇವ್ರ ಕಡೆ ಇರ್ತಕ್ಕಂಥ ಒಲವು, ಆ ಪ್ರೀತಿ, ಆ ಗೌರವ ಅದೇನಾಗಿದೆ ಎಲ್ಲವೂ ಒಂದು ಕಡೆ ತೋರಿಕೆ ಆಗ್ತಾ ಇದೆಯೇನೋ ಅಂತ ಭಯ ಆಗ್ತಾ ಇದೆ. ನೀವೇನಂತೀರಾ? ಭಯ ಅಲ್ಲ, ನಿಜವಾಗ್ಲೂ ಆಗಿದೆ. ಅದು ಗುಂಡೂರಾಯರು ಕಾಣ್ತಾ ಇದೆ. ಆದರೆ ಅವ್ರ ಕಣ್ಣು ಮುಂದೆ ಕಂಡ ಸತ್ಯವನ್ನು ಒಪ್ಕೊಳ್ಳೋದಿಲ್ಲ ಅಂತಾರೆ. ಏನು ಮಾಡೋಕ್ಕಾಗೋದಿಲ್ಲ ಅವರಿಗೆ. ಈ ಭಕ್ತಿ ಅನ್ನೋದಿದ್ದರೆ
ನಿಮಗೆ ದೇವರ ಮೇಲೆ ಭಕ್ತಿ ಇದ್ದರೆ ನೀವು ಮನೆಯಲ್ಲೇ ಪೂಜೆ ಮಾಡಿದರೂ ಸಾಕಾಗುತ್ತೆ. ಅದು ದೇವರಿಗೆ ಅದನ್ನು ಒಪ್ಕೊಳ್ತಾನೆ ಅವನು. ನೀವು ಹೊರಗಡೆ ಹೋಗಿ ಮಾಡ್ತೀರಿ, ಸಾರ್ವಜನಿಕವಾಗಿ ಮಾಡ್ತೀರಿ ಅಂತಂದರೆ ಅದು ಒಂದು ಆಡಂಬರನೇ. ಆ ಆಡಂಬರ ಎಲ್ಲಿವರೆಗೆ ಹೋಗಿದೆ ಇವತ್ತು ಅಂತಂದರೆ ಅದರಲ್ಲಿ ಒಂದು ಸ್ಪರ್ಧೆ ಬಂದುಬಿಟ್ಟಿದೆ. ಈಗ ನಮ್ಮ ಒಂದು ಬೀದಿಯವರೆಲ್ಲ ಸೇರ್ಕೊಂಡು ಮಾಡ್ತೀವಪ್ಪ ಅಂತಂದರೆ ಭಾಳ ಒಳ್ಳೆಯದು ಅಂತ. ಪಕ್ಕದ ಬೀದಿಯವನು ಹೇಳ್ತೇನೆ, ಅವರು 6 ಅಡಿ ಗಣೇಶ ಇಟ್ಟಿದ್ದಾರೆ, ನಾವು 8 ಅಡಿ ಗಣೇಶ ಇಟ್ಟೋಣ ಅಂತ. ಇದು ಭಕ್ತಿನ. ಇನ್ನೊಬ್ಬ ಹೇಳ್ತಾನೆ, ನಾವು 10 ಅಡಿ ಗಣೇಶನ ಇಡೋಣ ಅಂತ. ಸ್ಪರ್ಧೆ ನೋಡಿ, ಅವರು 1 ಲಕ್ಷ ಚಂದ ವಸೂಲು ಮಾಡಿದ್ದಾರೆ ಗಣಪನ ಹಬ್ಬಕ್ಕೆ, ನಾವು 2 ಲಕ್ಷ ಮಾಡೋಣ. ಇಲ್ಲಿ ಭಕ್ತಿ ಎಲ್ಲಿ ಬಂತು? ಏನಿದ್ರೂ ಬರೀ ಪ್ರದರ್ಶನ. ನಮಗೆ ಭಕ್ತಿ ಅಂದರೆ ಏನಪ್ಪ ಅಂದರೆ ದೇವರ ದರ್ಶನ ಮಾಡೋದು ಭಕ್ತಿ. ಈ ಪ್ರದರ್ಶನ ಮಾಡೋದಿದೆಯಲ್ಲ, ಇದು ಆಡಂಬರ. ದರ್ಶನಕ್ಕೂ ಪ್ರದರ್ಶನಕ್ಕೂ ವ್ಯತ್ಯಾಸ ಇವತ್ತು ಕಣ್ಮರೆಯಾಗಿದೆ. ಸರಿಯಾದ ವಿಷಯವನ್ನು ಅವ್ರು ಕೊಟ್ಟಿದ್ದಾರೆ, ನೀವು ಅದನ್ನು ಸೂಕ್ಷ್ಮವಾಗಿ ಹೇಳಿದಿರಿ. ಈಗ ಸಂಗೀತ ಅಂತ ಭಕ್ತಿಯಿಂದ ಕೀರ್ತನೆಗಳನ್ನು ಹಾಡ್ತಾನೆ ಅಂದರು ಗುಂಡೂರಾಯರು. ಕೀರ್ತನೆಗಳನ್ನು ಹಾಡಿದರೆ ಖಂಡಿತ ನಮ್ಮದೇನು ಅಭ್ಯಂತರ ಇಲ್ಲ, ಅದು ಕಿವಿಗೆ ಹಿತವಾಗಿರಲಿ. ಆದರೆ ಇವತ್ತು ಎಷ್ಟು ವಾಲ್ಯೂಮಲ್ಲಿ ಹಾಡ್ತಾರೆ ಅಂತಂದರೆ, ಮೊನ್ನೆ ಒಂದು ಗಣೇಶೋತ್ಸವದಲ್ಲಿ ಕಳೆದ ವರ್ಷ ನಾನು ನೋಡ್ತಾ ಇದ್ದೆ, ಒಬ್ಬ ಸಿಕ್ಕಾಪಟ್ಟೆ ಕಿರ್ತಾ ಇದ್ದ. ಇವನು ಯಾರು ಗಾಯಕ ಅಂತ ಕೇಳಿದೆ. ಅವ್ನು ಗಾಯಕ ಅಲ್ಲ, ಅರ್ಚಕ ಅಂದರು. ಆ ಥರ ಅರ್ಚ್ಕೋತಾ ಇದ್ದ ಅವನು. ಆಮೇಲೆ ಇಂಥ ಗಾಯನ ಅದು. ಈಗ ಪುರಂದರದಾಸ ಕೀರ್ತನೆ ಹೇಳಿದರೆ ಭಕ್ತಿ ಅಂತ, ಅವ್ರಿಗೆ ಒಳ್ಳೊಳ್ಳೆ ಕೀರ್ತನೆಗಳನ್ನು ಗುಂಡೂರಾಯರು ಕೆಲವು ಹೇಳಿದರು. ಅದನ್ನು ಯಾರೂ ಹಾಡೋದಿಲ್ಲ ಸ್ವಾಮಿ ಇವತ್ತು. ಎಂತೆಂಥ ಹಾಡಂದರೆ ಬೆಳಗ್ಗೆನೋ 1-2 ಕೀರ್ತನೆ ಹಾಕ್ತಾರೆ ಅಂತ ಕಾಣುತ್ತೆ. ಆಮೇಲೆಲ್ಲ ಸಿನಿಮಾ ಹಾಡುಗಳು. ಅದು ಲೇಟೆಸ್ಟ್ ಹಾಕೋ ಅಂತಾನೆ ಅವ್ನಿಗೆ ಯಾರೋ ಒಬ್ಬ ಹೋಗಿ ಲೇಟೆಸ್ಟ್ ಹಾಡು ಹಾಕೋ ಅಂತ. ಆ ಲೇಟೆಸ್ಟ್ ಹಾಡಿನ ಸಾಹಿತ್ಯವು ದೇವರಿಗೆ ಪ್ರೀತಿ, ಅದು ದೇವರಿಗೆ ಪ್ರೀತಿ ಅಂತೆ ಹಾಕೋದು ಅವನು. ಎಲ್ಲಿವರೆಗೆ ಅಂತಂದರೆ ಆಮೇಲೆ ಬರೀ ಅವರಿಗೆ ಭಾರತೀಯ ಸಂಗೀತ ಆಗೋದಿಲ್ಲ, ಅವ್ರಿಗೆ ಪಾಶ್ಚಾತ್ಯ ಸಂಗೀತವೇ ಬೇಕು. ಒಂದು ಸಲ ಒಂದು ಭಾರಿ ಪಾಶ್ಚಾತ್ಯ ಸಂಗೀತ, ಅದಕ್ಕೆ ಸರಿಯಾದ ಪಾಶ್ಚಾತ್ಯ ನೃತ್ಯ. ನಾನು ಇದು ನೃತ್ಯ ಇದು ಏನು ಅಂದರೆ ಅದು ಲೇಟೆಸ್ಟ್ ಸರ್, ಬೆಲ್ಲಿ ಡ್ಯಾನ್ಸ್ ಅಂತ. ಅಲ್ರಿ, ಗಣೇಶೋತ್ಸವದಲ್ಲಿ ಬೆಲ್ಲಿ ಡ್ಯಾನ್ಸ್ ಯಾಕೆ ಹೇಳಿದೆ? ಯಾಕೆ ಗಣೇಶ ಬೆಲ್ಲಿಗೋಡಲ್ವ ನಂಬೋದರ? ನೋಡಿ, ಈ ಥರ ಎಲ್ಲ ಸಮರ್ಥನೆ. ಆಮೇಲೆ ಆ ಗಾಯನ ಕಿವಿಗೆ ಹಿತ ಅಲ್ಲ. ಆ ಪಾಶ್ಚಾತ್ಯ ಗಾಯನ ಹೇಗಿತ್ತಪ್ಪ ಅಂತಂದರೆ, ನನಗನ್ನಿಸ್ತಾ ಆ ಗಾಯನ ಕೇಳಿ, ಇದೇನು ಪಾಶ್ಚಾತ್ಯ ಗಾಯನವೇ, ಇದೇನು ಪಾಶ್ಚಾತ್ಯ ಗಾಯನವೇ, ಕೇಳಿದರೆ ಕಿವಿಯಲ್ಲಿ ಗಾಯ ನವೇ ಅಂತ. ಆ ಥರ ವಾಲಿಬಲ್ನ ಹಾಕಿದರೆ ಅದು ಭಕ್ತಿನ ಆಡಂಬರವ. ಆಮೇಲೆ ಮುಂಚಿನ ಕಾಲದಲ್ಲಿ ನಾನು ನೋಡ್ತಾ ಇದ್ದೆ, ಸಾರ್ವಜನಿಕ ಗಣೇಶೋತ್ಸವ ಅಥವಾ ಯಾವುದೇ ಒಂದು ಗಣೇಶೋತ್ಸವಕ್ಕೆ ಮಾತ್ರ ನಾನು ಹೇಳ್ತಾ ಇಲ್ಲ, ಯಾವುದೇ ದೇವರ ಉತ್ಸವ, ಯಾವುದೇ ಧರ್ಮದ ಉತ್ಸವ, ಭಕ್ತಿ ಇದ್ದರೆ ಮನೆಗಳಲ್ಲೇ ಇದ್ದಾಗ ಭಕ್ತಿ. ಅದು ಎಲ್ಲಿ ಹೊರಗೆ ಬಂತೋ ಅದು ಪ್ರದರ್ಶನಕ್ಕೆ ಹೋಗುತ್ತೆ. ಇದು ಗಣೇಶೋತ್ಸವದಲ್ಲಿ ಇತ್ತೀಚೆಗಂತೂ ಕಣ್ಣಿಗೆ ಎದ್ದು ಕಾಣುತ್ತೆ. ನಮ್ಮ ಬೆಂಗಳೂರಿನಲ್ಲಿ ಅನೇಕ ಕಡೆ ನಡೆಯುತ್ತೆ. ಒಂದು ಕಡೆ ಭಾಳ ಪ್ರಸಿದ್ಧವಾದ ಗಣೇಶೋತ್ಸವ ನಡೀತಾ ಇತ್ತು. ಅಲ್ಲಿ ಏನೇನು ಕಾರ್ಯಕ್ರಮ ಅಂತ ದಿನ ನಾನು ನೋಡ್ತಾ ಇದ್ದೆ ಪೇಪರ್ನಲ್ಲಿ. ಮೊದಲೇ ಹೇಳ್ತಾಯಿದ್ರು ಮುಂದಿನ ವಾರ ಏನು ಅಂತಂದರೆ ಈ ಕರೀನಾ ಕಪೂರಿಂದ ನೃತ್ಯ ಅಂತ. ನನಗದು ಓದುವನಿಗೆ ಮೂರ್ಛೆ ಹೋಗಂಗಾಯ್ತು. ಗಣೇಶೋತ್ಸವಕ್ಕೆ ಕರೀನಾ ಕಪೂರ್ ಬಂದು ಡ್ಯಾನ್ಸ್ ಮಾಡ್ತಾಳೆ ಅಂತ. ಇದು ಹೇಗಪ್ಪ ಅಂತ ನನಗೆ ಭಾಳ ಆಶ್ಚರ್ಯ ಆಗಿಬಿಟ್ಟು ನಾನು ಇದನ್ನು ಪ್ರತಿಭಟಿಸಬೇಕು ಅಂತ ಅದ್ರ ಬಗ್ಗೆ ಒಂದು ಕವನ ಬರೆದು ಪತ್ರಿಕೆಯಲ್ಲಿ ಹಾಕಿದೆ. ಗಣೇಶೋತ್ಸವಕ್ಕೆ ಬರ್ತಾಳಂತೆ ಹಿಂದಿ ತಾರೆ ಕರೀನಾ, ಗಣೇಶೋತ್ಸವಕ್ಕೆ ಬರ್ತಾಳಂತೆ ಹಿಂದಿ ತಾರೆ ಕರೀನಾ, ಬ್ರಹ್ಮಚಾರಿಯ ಮುಂದೆ ಸೆಕ್ಸಿ ತಾರೆ ಡ್ಯಾನ್ಸ್ ಮಾಡೋದು ಸರಿನಾ ಅಂತ. ಭಾಳ ಜನ ಇಷ್ಟಪಡ್ರೆ ಸರಿಯಾಗಿ ಕೇಳಿದ್ದೀರಿ ನೀವು ಹಾಗೆ ಹೀಗೆ ಅಂತ. ಆದರೆ ಹೇಳ್ತಾರಷ್ಟೇ, ಅವರೇನು ಕರೆದಾಯಿತು, ಅವ್ರಿಗೆ ಅಡ್ವಾನ್ಸ್ ಕೊಟ್ಟಾಗಿದೆ, ಅವ್ರು ಬಂದ್ಲು ಡ್ಯಾನ್ಸ್ ಮಾಡಿದರು, ನಮ್ಮ ಮನೆಯವರೇ ಹೋಗಬೇಕು ಅಂದರು. ಇನ್ನೇನು ಮಾಡ್ತೀರ, ಸರಿ ಮನೆಯವರು ಇನ್ನು ಒಬ್ಬರನ್ನೇ ಕಳ್ಸೋಕ್ಕಾಗತ್ತ ಅಂತ ನಾನು ನೋಡಿದೆ. ಡ್ಯಾನ್ಸ್ ಚೆನ್ನಾಗೇ ಮಾಡಿದ್ಲು. ಆ ಡ್ಯಾನ್ಸ್ ನೋಡಿ ನಮ್ಮ ಗಣಪತಿ ಕರಿವದನನಿಗೆ ಕರೀನಾ ಕಪೂರ್ ಡ್ಯಾನ್ಸ್ ಹೆಂಗೆ ಅನಿಸ್ತು ಅಂತ ಅದ್ರ ಬಗ್ಗೆನೂ ಒಂದು ಪದ್ಯ ಬರೆದೆ, ಹೇಳ. ಹಾಂ, ಕರೀನಾಳ ನೃತ್ಯ ನೋಡಿ ಕರಿವದನನ ಉದ್ಗಾರ, ಕರೀನಾಳ ನೃತ್ಯ ನೋಡಿ ಕರಿವದನನ ಉದ್ಗಾರ, ಕರೀನಾ ಕಪೂರ ಆಹಾ ಎಷ್ಟು ಸಪೂರ. ಅದನ್ನ ನೋಡಿ ಗಣೇಶನೇ ಸಂತೋಷಪಟ್ಟ ಅಂತ ನಾವು ಅದಕ್ಕೊಂದು ಸಮರ್ಥನೆ ಮಾಡ್ಕೋಬೋದು. ಇಲ್ಲದೆ ಹೋದರೆ ಅಂಥದ್ದಕ್ಕೂ ಯಾವುದಕ್ಕೂ ನಾವು ಮಾಡ್ತಾ ಇರೋ ರೀತಿಗೂ ಭಕ್ತಿಗೂ ಸಂಬಂಧವೇ ಇಲ್ಲ. ಎಲ್ಲ ತೋರಿಕೆ. ಎಲ್ಲಿವರೆಗೆ ಅಂತಂದರೆ ಮಕ್ಕಳಲ್ಲಿ ಹೆಂಗೆ ಗೊತ್ತಾ, ನೀನು ಎಷ್ಟು ಗಣೇಶ ನೋಡಿದೆಯೋ? ನಾನು 50 ನೋಡಿದೆ ಕಣೋ, 50ದ್ದು ಫೋಟೋ ತೆಗೆದಿದ್ದೀನಿ. ನೀನು 50, ನಾನು 60 ನೋಡಿದೆ ಅಂತ. ಅಲ್ಲಿ ಭಕ್ತಿಯಲ್ಲಿ ಬಂತಲ್ಲಿ ಅಲ್ವಾ? ಅಲ್ಲಿ ಇವ್ರಿಗೆ ದೇವಸ್ಥಾನವನ್ನು ನೋಡೋದಿಲ್ಲ, ಅವ್ರು ಗಣೇಶ ಮೂರ್ತಿ ಹೇಗಿತ್ತು ಗೊತ್ತಿಲ್ಲ ಇವ್ರಿಗೆ. ಅಲ್ಲಿ ಹೋಗಿ ಸೆಲ್ಫಿ ತಗೊಳ್ಳೋದೇ ಇಂಪಾರ್ಟೆಂಟ್. ಎಲ್ಲ ಸೆಲ್ಫಿ ತೊಗೊಂಡು ಇದು ದೇವಸ್ಥಾನಗಳಲ್ಲೂ ಇದೇ ಬಂದಿದೆ ಇವತ್ತು. ನಾನೊಂದ್ಸರಿ ದಕ್ಷಿಣ ಕನ್ನಡದ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಭಾಳ ಒಳ್ಳೆಯ ದೇವಸ್ಥಾನ, ಭಾಳ ಪ್ರಸಿದ್ಧ ದೇವಸ್ಥಾನ. ಅಂಗಿ ತೆಗೆದು ಹೋಗಬೇಕಲ್ಲಿ, ಯಾರೇ ಆಗಿರಲಿ. ನಾನು VIP ಪಾಸಲ್ಲಿ ಹೋಗಿದ್ದಿಲ್ಲ ಸರ್, ನೀವು ತೆಗಿಬೇಕು ಅಂದರು. ಸರಿ, ನಾನು ಅಂಗಿ ತೆಗೆದು ನಿಂತ್ಕೊಂಡಿದ್ದೆ. ಯಾರೋ ಓಡಿ ಬಂದರು, ನಮ್ಮ ಅಭಿಮಾನಿ ಒಬ್ಬಳು ಲೇಡಿ, ನೋಡೋಕ್ಕೆ ಚೆನ್ನಾಗೇ ಇದ್ದರು, ಸ್ವಲ್ಪ ಇನ್ನೂ ಯುವತಿ. ಸರ್ ನಿಮ್ಮ ಅಭಿಮಾನಿ ಸರ್, ಒಂದು ಸೆಲ್ಫಿ ಅಂತ. ಎಲ್ಲಿ ದೇವಸ್ಥಾನಕ್ಕೆ ನಾವು ಕ್ಯೂ ನಿಂತಿದ್ದೇವೆ, ಅಂಗಿ ತೆಗೆದು ಸೆಲ್ಫಿ. ನನಗೆ ಭಾಳ ಭಯ ಆಯಿತು. ಬೇಡಮ್ಮ, ಈ ಡ್ರೆಸ್ಸಲ್ಲಿ ಸೆಲ್ಫಿ ಬೇಡ, ನಾನು ಆಚೆ ಬಂದಮೇಲೆ ತಗೋ ಅಂತ ಹೇಳಿದೆ.
ಅಂದರೆ ದೇವಸ್ಥಾನಕ್ಕೆ ಹೋದಲು ಇವರಿಗೆ ದೇವ್ರ ಮೇಲೆ ಭಕ್ತಿ ಇಲ್ಲ, ಫೋಟೋ ತೆಗೆಯೋದು ಅದು ನಾಳೆ ಅವ್ರ ಸ್ಟೇಟಸ್ನಲ್ಲಿ ಹಾಕಬೇಕು. ವಿಶೇಷವಾಗಿ ಈ ಮಹಿಳೆಯರಿಗೆ, ಮುಂಚೆಲ್ಲ ಮಹಿಳೆಯರಿಗೆ ಏನಪ್ಪ ಸಮಸ್ಯೆ ಅಂತಂದರೆ ನಾಳೆ ಏನು ಅಡುಗೆ ಮಾಡಲಿ ಅಂತ. ಇವತ್ತು ಹಂಗಲ್ಲ ರೀ, ನಾಳೆ ಏನು ಅಡುಗೆ ಮಾಡಲಿ ಕೇಳೋದಿಲ್ಲ ರೀ, ನಾಳೆ ಏನು ಸ್ಟೇಟಸ್ ಹಾಕಲಿ ಅಂತ. ಆ ಸ್ಟೇಟಸ್ ಹಾಕೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋದು, ಸ್ಟೇಟಸ್ ಹಾಕೋಕ್ಕೋಸ್ಕರ ಹಬ್ಬ ಮಾಡೋದು, ಇದು ಭಕ್ತಿನ ಆಡಂಬರನ ಅಂತ ನರಸಿಂಹಮೂರ್ತಿ ಅಲ್ಲ, ನ್ಯಾಯಮೂರ್ತಿ ತಾವೇ ಹೇಳಬೇಕು. ತಾವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಒಂದು ಅಪ್ರಿಷಿಯೇಟ್ ಮಾಡ್ತೀನಿ, ನೀವು ಅಂಗಿ ತೆಗೆದು ಕ್ಯೂನಲ್ಲಿ ನಿಂತಿರುವಾಗ ಆಕೆ ಬಂದು ಸೆಲ್ಫಿ ಕ್ಲೋಸಪ್ ಅಲ್ಲಿ ತೆಗೆದಿದ್ರೆ ಬಹಳ ಕಷ್ಟ ಆಗಿದೆ. ಆಯ್ತಾ, ಬಚಾವಾಗಿದ್ದೀರಾ, ದೇವರೇ ನಿಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದೀನಿ. ಆಯ್ತಾ, ನಿಮಗೆ ದೇವರಲ್ಲಿ ಭಕ್ತಿ ಇದೆ, ನೀವು ಎಷ್ಟೇ ಮಾತಾಡಿದ್ರು ಅದು ಇದೆ. ಇಲ್ಲದೆ ಹೋಗಿದ್ರೆ ಸೆಲ್ಫಿ ತೆಗೆಸ್ಕೊತಾ ಇದ್ರಿ, ಇಷ್ಟೊತ್ತು ಕಾಲ ಪಬ್ಲಿಕ್ ಆಗ್ತಾ ಇದ್ರಿ, ಎಲ್ಲೋ ಕಟ್ಕಟ್ಟೆಯಲ್ಲಿ ನಿಲ್ತಾ ಇದ್ರಿ, ಯಾರಿಗೋ ದುಡ್ಡು ಕೊಡ್ತಾ ಇದ್ರಿ. ಆದ್ದರಿಂದ ನಾ ಹೇಳೋದು, ಈಗ ಏನಾಗುತ್ತೆ ಈ ಆಡಂಬರತೆ ಅನ್ನೋದು. ಆದರೆ ಒಂದು ಗಣೇಶೋತ್ಸವ ಅಂತ ನೀವು ಅಂದ್ರಲ್ಲ, ಒಂದು ಕಾಲಕ್ಕೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ವಿ. 76ನೇ ವರ್ಷದ ಸ್ವಾತಂತ್ರ್ಯೋತ್ಸವ ನಿನ್ನೆ ನಾವು ಆಚರಣೆ ಮಾಡಿದ್ದೀವಿ. ಆಯಿತಾ, ಆಗ ಸ್ವಾತಂತ್ರ್ಯ ತರೋಕ್ಕೋಸ್ಕರವಾಗಿ ಬ್ರಿಟಿಷರು ಆ ಸಣ್ಣ ಪುಟ್ಟ ಮೀಟಿಂಗ್ಸ್ ಎಲ್ಲ ಬ್ಯಾನ್ ಮಾಡ್ತಿದ್ದಾಗ ಗಣೇಶೋತ್ಸವವನ್ನು ಶುರು ಮಾಡಿದ್ರು. ಗೋಖಲೆಯವರು, ಬಾಲಗಂಗಾಧರ ತಿಲಕು ಯಾವ ಲೆವೆಲ್ಗೆ ಹೋಯ್ತು ಅಂದರೆ ಜನಗಳನ್ನು ಒಟ್ಟು ಮಾಡೋಕ್ಕೆ ಅದೊಂದು ಗಣಪತಿ ಕಾರಣ ಅದ. ಸೊ ಗಣಪತಿ ಕೂಡ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಲಿಕ್ಕೆ ಯಾವುದೇ ಸಂಶಯ ಬೇಡ. ಆತ ಅದ್ಭುತ ರೀತಿಯಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾನೆ, ಜನನ ಒಗ್ಗಟ್ಟು ಮಾಡಿದ್ದಾನೆ. ಸೊ ಹೀಗಾಗಿ ಅಲ್ಲಿ ದೇಶಭಕ್ತಿಗೆ ಅದು ಕಾರಣ ಆಯಿತು. ನಾನು ಆ ದಿಶೆಯಲ್ಲಿ ನೋಡ್ತಾ ಇದ್ದೀನಿ. ಜನ ಸೇರಿಸಿದ್ರು, ಅದು ಆಡಂಬರವೋ ಇಲ್ವೋ ಅದು ಬೇರೆ ವಿಷಯ. ಗಣಪತಿ ಒಂದು ನೆಪ, ದೇಶಭಕ್ತಿ, ಸ್ವಾತಂತ್ರ್ಯ ಬೇಕು ಅದರ ಬಗ್ಗೆ ಮಾತಾಡೋಕ್ಕೆ, ಆ ಒಂದು ಕಿಚ್ಚನ್ನು ಕೆರಳಿಸ್ಲಿಕ್ಕೆ ಗಣಪತಿ ನಮಗೆ ಕಾರಣ ಆದ. ಹೀಗಾಗಿ ಹಬ್ಬಗಳಲ್ಲಿ ಅರ್ಥ ಇದೆ. ಅಣ್ಣ ತಂಗಿಯರ ಹಬ್ಬ, ನಾಗರ ಪಂಚಮಿ ಹಬ್ಬ ಎಲ್ಲ ಬರ್ತಾರೆ, ಒಟ್ಟಿಗೆ ಬರ್ತಾರೆ, ಒಂದು ಶಾಸ್ತ್ರ ಅದಕ್ಕೆ. ಹೀಗೆ ಕುಟುಂಬಗಳನ್ನು ಒಟ್ಟು ಮಾಡೋಕ್ಕೆ, ಅಣ್ಣ ತಂಗಿಯನ್ನು ಒಟ್ಟು ಮಾಡೋಕ್ಕೆ ಈ ಹಬ್ಬಗಳು ಸಹಕಾರಿಯಾಗಿದೆ. ಆ ದಿಶೆಯಲ್ಲೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಹೀಗಾಗಿ ಭಕ್ತಿ ಕೂಡ ಅಲ್ಲಿ ಇದೆ, ಉಳ್ಕೊಂಡಿದೆ. ನೀವು ಹೆಂಗೆ ಭಾವಿಸಿದರೆ ಆಗ ಯದ್ ಭಾವಂ ತದ್ಭವತಿ. ಹೇಳಿ ಸ್ವಾಮಿ. ಈಗ ನನಗೆ ದುಂಡಿರಾಜವ್ರು ಮಾತಾಡೋದು ಕೇಳಿ ಭಾಳ ಆಶ್ಚರ್ಯ ಆಯಿತು ಗುರುಗಳೇ. ನನಗನ್ಸೋದೇನು ಅಂದರೆ ಅವರಿಬ್ಬರನ್ನ ದೇವರೇ ಕಾಪಾಡಬೇಕು. ಯಾಕಂದರೆ ಅವರಿಬ್ಬರು ಭಕ್ತಿಗೆ ಬತ್ತಿ ಇಡಕ್ಕೆ ಹೊರಟಿದ್ದಾರೆ, ಆ ಥರ ಮಾತಾಡ್ತಾ ಇದ್ದಾರೆ ಇವತ್ತು. ಮತ್ತು ಇನ್ನೊಂದು, ನೀವು ಹೇಳಿದ್ರಲ್ಲ ಅವತ್ತು ಗಣೇಶೋತ್ಸವ ನಮಗೆ ಸ್ವತಂತ್ರ ಬಂದಾಗ ಜನರನ್ನು ಒಟ್ಟು ಮಾಡಲಿಕ್ಕೆ ಸಹಾಯ ಆಯಿತು ಅಂತ. ಇವತ್ತೂ ಕೂಡ ಗಣೇಶೋತ್ಸವ ನಮ್ಮ ಸಮಾಜವನ್ನು ಒಟ್ಟು ಮಾಡೋದ್ರ ಜೊತೆಗೆ ಮನೆಯಲ್ಲಿ ಒಬ್ಬಟ್ಟು ಮಾಡಿಸ್ತಾ ಇದ್ದಾನೆ ಗಣಪತಿ. ಹೌದ್ರಾ? ಹಬ್ಬದ ದಿನ ಒಬ್ಬಟ್ಟು ಗೌರಿ ಹಬ್ಬಕ್ಕೆ, ಗಣಪತಿ ಕಡುಬು ಅಲ್ಲ, ಒಬ್ಬಟ್ಟು ಅಂತ, ಒಬ್ಬಟ್ಟು ಕಡುಬು ನೋ ಪ್ರಾಬ್ಲಮ್. ನೀವು ಈ ಸಲ ಗೌರಿ ಗಣಪತಿ ಒಟ್ಟಿಗೆ ಬಂದಿರೋದ್ರಿಂದ ಗಣಪತಿ ಹಬ್ಬದಲ್ಲಿ ಒಬ್ಬಟ್ಟು ತಿನ್ಬೋದು. ಮತ್ತು ಇನ್ನೊಂದೇನು ಅಂತಂದರೆ ಗುರುಗಳೇ, ನಾವು ಇವ್ರಿಗೆ ಎಷ್ಟು ಕುತ್ಕೊಂಡಿಲ್ಲ ಏನೇ ಹೇಳಲಿ, ಆಡಂಬರ ಇದೆ ಏನೇ ಇದೆ ಅಂತ. ನಾನು ಮೊನ್ನೆ ಒಂದು ಸಲ ಎಲ್ಲೋ ಹೊರಗಡೆ ಒಂದು ಭಾಷಣಕ್ಕೆ ಹೋಗಿದ್ದೆ ಗುರುಗಳೇ. ನನ್ನ ಪಕ್ಕದಲ್ಲಿ ಕೂತಿರೋ ಒಬ್ಬ ಪುಣ್ಯಾತ್ಮ ನಾನು ಭಾಷಣ ಮಾಡೋಕ್ಕಿಂತ ಮುಂಚೆ 1 ಗಂಟೆ ಮಾತಾಡ್ದ. ಇಡೀ ಮಾತಾಡ್ತಾ ದೇವರಿಲ್ಲ, ಭಕ್ತಿ ಸುಳ್ಳು, ಭಯ ಸುಳ್ಳು, ದೇವರನ್ನೋನಿಲ್ಲ, ಕಷ್ಟಪಟ್ಟು ದುಡ್ದು ಬದುಕಿ, ಗೊತ್ತಾಯ್ತಾ ಅಂತ 1 ಗಂಟೆ ಮಾತಾಡಿದ್ದಾನೆ ಗುರುಗಳೇ. ಅವ್ನು ಮಾತಾಡಿ ಇನ್ನೇನು ಕೆಳಗಡೆ ಇಳಿಬೇಕು, ಮುಂದೆಗಡೆ ಅವ್ನ ಮಾತನ್ನು ಕಣ್ಣು ಮಿಟುಕಿಸ್ದೆ ಕೇಳ್ತಾ ಇದ್ದ ಒಬ್ಬ. ಅವ್ನು ಕೆಳಗಡೆ ಇಳಿತಿದ್ದಂಗೆ ಓಡ್ ಬಂದು ಅವ್ನ ಕಾಲಿಗೆ ಬಿದ್ದು, ಸಾರ್ ಏನು ಮಾತಾಡಿದ್ರಿ ಸರ್, ನಿಜವಾಗ್ಲೂ ಸರ್ ನನ್ನ ಕಣ್ಣು ತೆರೆಸ್ಬಿಟ್ರಿ, ನೀವೇ ನನ್ನ ಭಾಗದ ದೇವರು ಅಂದ. ಇವನು 1 ಗಂಟೆಯಿಂದ ಇವನು ದೇವರಿಲ್ಲ ಅಂದವನು. ದೇವರಿಲ್ಲ ಅಂತ ಅಂದಿದ್ನಲ್ಲ, ಅವನೇ ಅನ್ಬೇಕು ಅವ್ನ ಕಾಲಿಗೆ ಬಿದ್ದ ತಕ್ಷಣ, ಚೇ ಎದೋಳಪ್ಪ ಇದರಲ್ಲಿ ನಂದೇನಿಲ್ಲ, ಎಲ್ಲ ಭಗವಂತಂದೇ, ಎದೋಳ ಮೇಲೆ. ಭಕ್ತಿ ಒಳಗಡೆ ಇದೆ, ಆ ಭಕ್ತಿಯನ್ನು ಯಾರೂ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಆಡಂಬರವನ್ನು ತೋರಿಸೋದು ಯಾಕೆ? ಆ ಪರ್ಸೆಂಟೇಜ್ ಜನ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ನಿಜವಾದ ಭಕ್ತಿ ಇದೆ. ಗಣೇಶನ ಹಬ್ಬವನ್ನು ಭಾಳ ತೆಗೆದುಕೊಂಡ್ರು. ಸ್ವಾಮಿ ಇವತ್ತು ಗಣೇಶೋತ್ಸವ ಎಷ್ಟೇ ನೀವು ಹೇಳ್ದಂಗೆ ಆಡಂಬರಿಕೆಯಿಂದ ಮಾಡಲಿ, ಆದರೆ ಗಣಪತಿಗೆ ಇವತ್ತೂ ಕೂಡ ನಾವೆಲ್ಲರೂ ಬೆಳ್ಳಿ ಬಟ್ಟಲಲ್ಲೇ ತೊಗೊಂಡೋಗ್ಲಿ, ಬಂಗಾರದ ಬಟ್ಟಲಲ್ಲೇ ತೊಗೊಂಡೋಗ್ಲಿ, ಗರ್ಕೆಯನ್ನೇ ತೆಗೆದುಕೊಂಡೋಗೋದು. ಯಾಕೆ? ಅದು ಭಕ್ತಿ, ಅದೇ ಅವನಿಗೆ ಸೇರೋದು ಅಂತ. ಕಡಬನ್ನೇ ತೆಗೆದುಕೊಂಡು ಹೋಗೋದು, ಯಾಕೆ? ಅದು ಭಕ್ತಿ. ಇವತ್ತೂ ಕೂಡ ಗಣಪತಿ ಹಬ್ಬದ ದಿವಸ ನಾವು ಯಾರು ಚಂದ್ರನ ನೋಡಲ್ಲ. ಯಾಕೆ ನೋಡಲ್ಲ? ಗಣಪತಿಯ ಇತಿಹಾಸದ ಒಂದು ಭಕ್ತಿ ಅದು. ಹೌದಪ್ಪ, ಅದು ನೀವು ಆಚರಣೆಗಳೇನೇ ಇರ್ಬೋದು, ಆದರೆ ನಾನು ನಿನಗೆ ಲಾಯಲ್ ಆಗಿದ್ದೀನಿ ಅನ್ನೋದಿದೆಯಲ್ಲ, ನಾನು ನಿನ್ನನ್ನು ನಂಬ್ತೀನಿ ಅನ್ನೋದಿದೆಯಲ್ಲ, ಅದನ್ನೇ ಭಕ್ತಿ ಅಂತ ಕರೆಯೋದಲ್ವ. ಅದಕ್ಕಿಂತ ಇನ್ನೇನಾದರೂ ದೊಡ್ಡ ವಿಷಯ ಕೊಡೋಕ್ಕೆ ಸಾಧ್ಯ ಇದೆಯಾ? ಮತ್ತು ಇನ್ನೊಂದು ಕೆಲವೊಂದು ಸಲ ಈ ಆಡಂಬರಕ್ಕೆ ಒಳಪಟ್ಟವರು ಸುಳ್ಳು ಭಕ್ತಿಗಳನ್ನ ಮಾಡ್ತಾರೆ. ಈ ಆಡಂಬರಕ್ಕೆ ಒಳಪಟ್ಟವರೇ ಅವರು. ಹೆಂಗೆ ಅಂತಂದರೆ,
ಯಾರೋ ಒಬ್ಬ ಬಾಸ್ ಚೇಂಬರಲ್ಲಿ ಬಾಸ್ ಇಲ್ಲದ ಕೂತ್ಕೊಂಡು ಸಿಗರೇಟ್ ಸೇರ್ತಾ ಇದ್ದಂತೆ, ಅಲ್ಲ ಇದು ಸಿಗರೇಟ್ ಸೇರ್ತಾ ಇದ್ದ ಅಂತ ಹೇಳ್ತಾ ಇದ್ರು. ಬಾಸ್ ಬಂದವ್ರ ತಕ್ಷಣ, ಏನೋ ನಾಚಿಕೆ ಆಗಲ್ವಾ ನಿನಗೆ, ನಾನು ಇಲ್ಲದೆ ಇರಬೇಕಾದ್ರೆ ನನ್ನ ಚೇಂಬರಲ್ಲಿ ಕೂತ್ಕೊಂಡು ಸಿಗರೇಟ್ ಸೇರ್ತಾ ಇದ್ದೆ ಅಲ್ವಾ ಅಂತ. ಇಲ್ಲ ಸರ್, ನಾನು ಹಂಗೆ ಮಾಡಿಲ್ಲ. ಕತ್ತೆ ಗೊತ್ತಾಗೋದಿಲ್ವೇನೋ ನಿನಗೆ, ನಾನು CCTV ನೋಡಿದೆ, ನಾನು ಇಲ್ಲದೆ ಇರಬೇಕಾದ್ರೆ ನನ್ನ ಚೇಂಬರಲ್ಲಿ ಕೂತ್ಕೊಂಡು ನನ್ನ ಚೇರಲ್ಲಿ ಕೂತ್ಕೊಂಡು ಸಿಗರೇಟ್ ಸೇರ್ತೀಯಲ್ಲೇನೋ, ದೇವ್ರ ಹಣೆಗೂ ಇಲ್ಲ ಸರ್ ಅಂದಂತವನು. ದೇವ್ರ ಮೇಲೆ ಬೇರೆ ಆಣೆ ಮಾಡ್ತೀಯಲ್ಲೋ ಮೂರ್ಖ. ಇಲ್ಲ ಸರ್, ನಾನು ಸಿಗರೇಟೆಲ್ಲ ಸೇರ್ತಾ ಇದ್ದಿದ್ದು ಬೀಡಿ, ಅದಕ್ಕೆ ಆಣೆ ಮಾಡಿದೆ ಅಂತ. ಈ ಥರದ್ದಂಥದ್ದು ಕೇಳ್ಬೋದು. ನನಗೆ ಈ ಭಕ್ತಿಯಲ್ಲಿ ಮುಗ್ಧ ಜನರ ಭಕ್ತಿಯನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥವ್ರು ಭಾಳ ಜನರು ಇದ್ದಾರೆ. ನಾನು ತಮಾಷೆಲ್ಲ ಗ್ರಾಮೀಣ ಭಾಗದಲ್ಲಿ ಇದೊಂದು ವಿಷಯವನ್ನು ಗಮನಿಸಿದ್ದೇನೆ, ಕಂಡಿದ್ದೇನೆ ಗುರುಗಳೇ. ಒಂದು ನಿಜವಾದ ನಡೆದ ಘಟನೆ ಇದು. ನಮ್ಮೂರಲ್ಲಿ ಮಾರಿಗುಡಿ ಪೂಜಾರಪ್ಪ ಇದ್ದ, ಮಾರಿಗುಡಿ ಪೂಜಾರಪ್ಪ. ಅವನ ಮೇಲೆ ಮಾರಮ್ಮ ಬಂದ್ಬಿಡೋದು. ಅವನ ಮೇಲೆ ಮಾರಮ್ಮ ಬಂದಾಗ ಏನು ಚೆನ್ನಾಗಿರೋದು ಅಂದರೆ ಗುರುಗಳೇ, ಅವ್ನು ಮಾರಮ್ಮ ಬಂದಾಗ ಅಂದ್ಬಿಡೋಣ ಒಂದ್ಸಲ. ಆ ಉದ್ದ ಕೂದಲನ್ನು ಹಿಂಗೆ ಅಂದಾಗ ಮುಂದೆಗಡೆ ಇದ್ದವರೆಲ್ಲ ಭಯಪಟ್ಬಿಡ್ಬೇಕು. ಎಲ್ಲರೂ ಮುಂದೆಗಡೆ ಇರಲ್ಲ, ಅಯ್ಯೋ ಅವ್ವ ಬಂದವಳೆ, ಅವ್ವ ಬಂದವಳೆ, ಅವ್ವ ಬಂದವಳೆ, ಅವ ಏನು ಬೇಕು ನಿನಗೆ, ಅವ ಏನು ಬೇಕು ನಿನಗೆ ಅಂತ ಕೇಳೋರು. ಯಾರೋ ಒಬ್ಬ ಎತ್ಕೊಬಂದು ಕೋಳಿ ಇಟ್ಟ, ಅವ ತಗೊಳವ, ನೀ ಕೋಳಿ ಅರ್ಪಿಸ್ಕೊಳವ, ಕೋಳಿ ಒಪ್ಪಿಸ್ಕೊಳವ ಅಂದ. ಅದಕ್ಕೆ ಅವನು ನನಗಿದು ಬೇಡ, ಮತ್ತು ಇನ್ನೇನು 4 ಕಾಲಿಂದ ಬೇಕು ಅಂದರೆ ಕುರಿ. ಕುರಿ ಕೇಳ್ತಾವಳೆ, ಇಲ್ಲ ನನಗೆ 4 ಕಾಲಿಂದ ಬೇಕು. 4 ಕಾಲಿಂದ ಬೇಕಾ? ಅಯ್ಯಯ್ಯೋ, ಅದು ಯಾರೋ ಸೈಡಲ್ಲಿ ನಿಂತ ಒಬ್ಬ ಬುದ್ಧಿವಂತ, ತಾಳವ ತಗೋಬತ್ತೀನಿ ಅಂತ ಒಂದು ಕುರಿ ತಗೊಬಂದು ಮುಂದೆ ಇಟ್ಟ. ಅರ್ಪಿಸ್ಕೊಳವ, ಆಯಿತು, ಕಡೀರ ಕುರಿನ. ಅಷ್ಟೊತ್ತಿಗಾಗಲೇ ಮತ್ತೆ ಮಾರವ, ಈ ಕುರಿ ಬೇಡ, ಈ ಕುರಿ ಬೇಡ. ಯಾಕವ ಈ ಕುರಿ ಬೇಡ? ಈ ಕುರಿ ಯಾಕೆ ಬೇಡ ಅಂದರೆ ಅದು ಪೂಜಾರಪ್ಪಂದೇ ಕುರಿ, ಅದಕ್ಕೆ ಬೇಡ. ಈ ಥರ ಆಡಂಬರಿಕೆಯನ್ನು ದಿಕ್ತಪ್ಸೋದನ್ನು ಕೆಲವರು ಮಾಡ್ತಾ ಇದ್ದಾರೆ. ಆದರೆ ಅಷ್ಟು ಜನ ಮಾರವ್ವ ಬಂದವಳೆ ಅಂದ ತಕ್ಷಣ ನಂಬುದ್ರಲ್ಲ, ಅದು ಭಕ್ತಿ. ಅಷ್ಟು ಜನ ನೀನು ಏನು ಬೇಕಾದ್ರೆ ಕೇಳು ಕೊಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ಆ ಇನೋಸೆನ್ಸ್ ಇತ್ತಲ್ಲ, ಅದು ಭಕ್ತಿ. ಮತ್ತು ನೀವು ಇಷ್ಟೊಂದೆಲ್ಲ ಹೇಳ್ತಿರಲ್ಲ ನೀವು, ನನಗೊಂದು ಸಣ್ಣದು 2 ನಿಮಿಷದ ಒಂದು ಕಥೆ ಇದೆ ಗುರುಗಳೇ. ಒಂದು ಸಲ ನಾರದ ಮಹರ್ಷಿಗಳು ವೈಕುಂಠದಲ್ಲಿ ನಾರಾಯಣಂಗೆ ಕೇಳಿದ್ರಂತೆ, ಏನಪ್ಪ ಬಿಡೋ ನೀನು ಸರಿ ಇಲ್ಲ ಅಂತ. ನಾರದ ಮಹರ್ಷಿಗಳು ನಾರಾಯಣಂಗೆ ಹೇಳ್ತಾ ಇರೋದು, ಯಾಕಪ್ಪ ಏನಾಯಿತು? ಅಲ್ಲಪ್ಪ, ನನ್ನ ಮಾತಿಗೂ ನಾರಾಯಣ 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 ಅಂತೀನಿ, ನನಗೇನು ಕೊಟ್ಟಿದ್ಯಾ? ನನಗೇನು ಕೊಟ್ಟಿದ್ಯಾ ಹೇಳು? ಒಂದು ತಂಬೂರಿ, ಕೈಯಲ್ಲಿ ಬಡಿಲಿಕ್ಕೆ ಈ ಥರದೊಂದು ಶಬ್ದ ಬರೋ ಒಂದು ವಸ್ತು ಕೊಟ್ಟಿದ್ಯಾ, ಅಷ್ಟು ಬಿಟ್ಟರೆ ಒಂದು ನಾಮ, ಈ ಒಂದು ಪಂಚೆ ಅಷ್ಟೇ. ನನ್ನ ಹತ್ರ ಏನೂ ಇಲ್ಲ. ನೋಡಲ್ಲ ಭೂಲೋಕದಲ್ಲಿ ಬೆಳಗ್ಗೆ ಎದ್ದು ನಿನಗೆ ಒಂದು ಸಲ ಅದೇನು ನೆಟ್ಟಿಗೆ ನಮಸ್ಕಾರ ಮಾಡ್ತಾನೋ ಇಲ್ವೋ, ಅವನಿಗೆ ನೋಡಿ ಏನೇನು ಕೊಟ್ಟಿದ್ಯಾ? ಕಾರು, ಬಂಗ್ಲೆ, ಮನೆ, ಆಸ್ತಿ, ಹಣ ಎಲ್ಲ ಕೊಟ್ಟಿದ್ಯಾ, ನನಗೆ ಮಾತ್ರ ಯಾಕೆ ಹಿಂಗೆ ಬಿಟ್ಟಿದ್ಯಾ ಅಂತ. ಅದಕ್ಕೆ ದೇವರು ಒಂದು ಮಾತು ಹೇಳ್ತಾರಂತೆ, ನಾರಾಯಣ ಒಂದು ಕೆಲಸ ಮಾಡಪ್ಪ, ನಿನ್ನ ತಲೆ ಮೇಲೆ ಇವತ್ತು ಬೆಳಗ್ಗೆ ಒಂದು ದೀಪ ಹಚ್ಚುತ್ತೀನಿ, ಆ ದೀಪ ಹಚ್ಬಿಟ್ಟು ಒಂದು ಬತ್ತಿ ಇಟ್ಟು ದೀಪ ಹಚ್ಚುತ್ತೀನಿ, ಸಂಜೆ ಆಗೋವರೆಗೂ ಅದು ಆರ್ದಂಗೆ ನೋಡ್ಕೊ, ನೀನು ಕೇಳಿದೆಲ್ಲ ಕೊಟ್ಬಿಡ್ತೀನಿ ಅಂತ. ಸರಿ ಆಯಿತು. ಸಂಜೆ ದೀಪ ಆರಿಲ್ಲ. ನಾರಾಯಣ ಮುಂದೆ ಹೋದರು ನಾರದ ಮಹರ್ಷಿಗಳು, ನೋಡಪ್ಪ ಇನ್ನೂ ಆರಿಲ್ಲ. ಆರಿಲ್ಲ. ಸರಿ ಏನು ಮಾಡಿದೆ? ಬೆಳಗ್ಗೆಯಿಂದ ಇದನ್ನು ಆರ್ದಂಗೆ ನೋಡ್ಕೊಂಡಿದ್ದೀನಿ. ಅದು ಸರಿ, ಬೆಳಗ್ಗೆಯಿಂದ ಎಷ್ಟು ಸಲ ನಾರಾಯಣ ಅಂದೆ ಅಂತ. ಇಲ್ಲ ಸ್ವಾಮಿ, ಒಂದು ಸಲನೂ ಅನ್ನಕ್ಕಾಗಿಲ್ಲ, ಯಾಕಂದರೆ ಮೇಲ್ಗಡೆ ಬತ್ತಿ ಹಚ್ಚಿಟ್ಬಿಟ್ಟಿದೆಯಲ್ಲ, ಅದನ್ನು ಉರಿಯೋದನ್ನು ನೋಡೋದೇ ಸಾಕಾಗ್ತಾ ಇದೆ ನನಗೆ, ನಿನ್ನ ನೆನೆಸ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾರಾಯಣ ನೋಡು, ನಿನಗೆ ಒಂದು ಬತ್ತಿ ಹಚ್ಚಿದ್ಕೆ ಹಿಂಗೆ, ಅವನಿಗೆ ಸಂಸಾರ, ಹೆಂಡತಿ, ಮಕ್ಕಳು, ಬಿಸ್ನೆಸ್ಸು, ವ್ಯಾಪಾರ, ವ್ಯವಹಾರ, ಸಮಾಜ, ಸಂಬಂಧ, ಎಷ್ಟು ಬತ್ತಿ ಹಚ್ಚಿ ಕಲಿಸಿದ್ದೀನಿ. ಅದಕ್ಕಾದ್ರೆ ದಿನಕ್ಕೆ ಒಂದು ಸಲ ನಾನು ನಮಸ್ಕಾರ ಮಾಡ್ತಾನಲ್ಲ ಆ ಭಕ್ತಿಯಿಂದ, ಅವನ ಕಣೆಯ ಗ್ರೇಟು ಅಂತ ಅಂದ್ರಂತೆ. ಹೌದು ಸ್ವಾಮಿ, ಭಕ್ತಿಯಿಂದ ಕೃಷ್ಣನೇ ಹೇಳ್ತಾನೆ, ಏನೂ ಕೊಡೋದು ಬೇಡ, ಒಂದು ತುಳಸಿ ದಳ ಹಾಕಿ ನಾನು ಒಲಿತೀನಿ ಅಂತ ಹೇಳ್ತಾನೆ. ಇದಕ್ಕಿಂತ ಉದಾಹರಣೆ ಬೇಕಾ? ಭಕ್ತಿಯಿಂದ ಬೇಡಿದ್ಕೆ ಕೃಷ್ಣ ತಿರುಗಲಿಲ್ವೇನೋ ಉಡುಪಿಲಿ. ಆ ಕಾರಣಕ್ಕೋಸ್ಕರ ನೀವು ಏನೇ ಅಂತ ಹೇಳಿ ಸ್ವಾಮಿ, ನೀವು ಆಡಂಬರ, ನೀವು ಗಣಪತಿ ಉದಾಹರಣೆ ಕೊಟ್ರಿ, ಹೌದು, ಇವತ್ತು ಏನು ಡ್ರಮ್ ಸೆಟ್ ಹೊಡಿತಾರೆ, ಆಡಬಾರ್ದು ಆಕಳನ್ನೆಲ್ಲ ಹಾಕ್ತಾರೆ, ಎಲ್ಲವೂ ಮಾಡ್ತಾರೆ. ಅದೆಲ್ಲವೂ ಕೂಡ ಪೆಂಡಲಿಂದ ಹೊರಗಡೆ, ಪೆಂಡಲ್ ಒಳಗಡೆ ಬಂದಾಗ ಮೊದಲು ಕೈ ಜೋಡಿಸ್ತಾರೆ. ಹೌದಾ? ಮೊದಲು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರೆ. ಇಲ್ಲ ಪಕ್ಕದೆಲ್ಲ ಇಟ್ಕೊಂಡು ಮಾಡೋದನ್ನ ನೋಡಿದ್ದೀನಿ. ಅಲ್ಲ ಇರ್ಲಿ, ಒಟ್ಟಿನಲ್ಲಿ ದೇವ್ರು ನೋಡಿ ನಮಸ್ಕಾರ ಮಾಡ್ತಾರೆ, ಆಮೇಲೆ ಡ್ಯಾನ್ಸು ನೋಡ್ತಾರೆ. ಭಕ್ತಿ ಇಲ್ಲ ಅಂತ ನಾವು ಹೇಳಿಲ್ಲ, ಭಕ್ತಿ ಬೇಕು ಅಂತಾನೆ ಹೇಳ್ತಾ ಇದ್ದೀವಿ. ಆಡಂಬರ ಜಾಸ್ತಿ ಆಗ್ತಾ ಇದೆ. ಆ ಕಾರಣಗಳನ್ನೆಲ್ಲ ನೋಡಿಕೊಂಡ್ರೆ ಇವತ್ತೂ ಕೂಡ ಭಕ್ತಿ ಇದೆ. ಈ ಭಕ್ತಿ ಇರುವ ಕಾರಣಗಳಿಂದಾನೇ ನಮ್ಮ ದೇವಸ್ಥಾನಗಳಲ್ಲಿ ಅಷ್ಟೊಂದು ರಶ್ ಇರೋದು. ಓಕೆ, ಇವತ್ತು ದೇವಸ್ಥಾನಗಳಿಗೆ ಜನ ಹೋಗ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ. ಫ್ರೀ ಬಸ್ ಬಿಟ್ಟ ಮೇಲಂತೂ ದೇವಸ್ಥಾನಗಳಲ್ಲಿ ದೇವರಿಗೆ ಬಿಡುವೇ ಇಲ್ಲದೆ ಆಗೋಗ್ತಾರೆ. ಬಿಡುವೇ ಇಲ್ಲ. ಎಲ್ಲಿ ಯಾವ ಪುಣ್ಯಕ್ಷೇತ್ರಕ್ಕೆ ಹೋದರೂ ಜನ 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 ಸುಸ್ತು. ಬಂದವರೆಲ್ಲ ಎಷ್ಟು ಜನಕ್ಕೆ ಅಂತ ಆಶೀರ್ವಾದ ಮಾಡೋಕ್ಕಾಗುತ್ತೆ, ವರ ಕೊಡೋಕ್ಕಾಗುತ್ತೆ ಅಲ್ವಾ? ಬಂದವರೆಲ್ಲ ಕೇಳ್ತಾರೆ. ಬಂದವರ ಆಸ್ತಿ, ಅಂತಸ್ತು, ಎಲ್ಲ, ವಯಸ್ಸು ಅಂದರೆ ಆಯುಸ್ಸು, ಮೂರೇ ಕೇಳ್ತಾರೆ, ಇನ್ನೇನು ಕೇಳಲ್ಲ ಬೇರೆ. ಇರಲಿ, ಅಂದರೆ ಜನ ಹೋಗ್ತಿರೋ ರಶ್ಶು, ಆ ಸ್ಪೀಡು ನೋಡಿದ್ರೆ ದೇವರಲ್ಲಿದ್ದಾನೆ, ದೇವರಾಣೆ ಅಂತ ನಾವು ಒಂದು ಮಾಡ್ತೀವಿ. ಯಾಕೆಂದರೆ ಅದು ದಟ್ ಈಸ್ ಅಲ್ಟಿಮೇಟ್. ದೇವ್ರ ಮೇಲೆ ಆಣೆ ಮಾಡಿದಾಗ ನೀವು ಸುಳ್ಳು ಹೇಳೋದಿಲ್ಲ ಯಾವತ್ತೂ.
ಹೀಗಾಗಿ ದೇವರು ಅನ್ನೋದು ಯಾವುದೋ ಒಂದು ಭಕ್ತಿ ರೂಪದಲ್ಲಿ, ಮನಸ್ಸಿನ ಒಳಗಡೆ ಒಂದು ಭಯದ ರೂಪದಲ್ಲಿ ಇದ್ದಾನೆ. ಅದನ್ನು ನಾವು ಒಪ್ಪಿದ್ದೀವಿ. ನಾವು ಎಷ್ಟೇ ಇಲ್ಲ ಅಂತಂದರೂ ಕೂಡ ಇವತ್ತೇನಾಗ್ತಿದೆ, ಸ್ವಲ್ಪ ವರ್ಸ್ಟ್ ಆಗ್ತಾಯಿದೆ. ಅಂದರೆ ಜನಗಳ ಗುಂಪು ಜಾಸ್ತಿ ಆಗ್ತಿದೆ, ಭಕ್ತಾದಿಗಳ ಗುಂಪು ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಭಕ್ತಿಯ ಆ ಒಂದು ತೀವ್ರತೆ ಕಡಿಮೆ ಆಗ್ತಿರಬಹುದೇನೋ, ಆದರೆ ಭಕ್ತಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಆಡಂಬರ ಜಾಸ್ತಿ ಅಂತ ನೀವು ಹೇಗೆ ಹೇಳ್ತೀರಾ ಸರ್? ಸರ್, ಭಗವಂತ ಅವನು ಭಕ್ತಿ ಪ್ರಿಯ, ಅವನು ಭಯೋತ್ಪಾದಕನಲ್ಲ, ಅವನು ದಯೋತ್ಪಾದಕ. ಭಕ್ತಿಯಲ್ಲಿ ಎರಡು ವಿಧ, ಸಕಾಮ ಭಕ್ತಿ, ನಿಷ್ಕಾಮ ಭಕ್ತಿ. ಸಕಾಮ ಭಕ್ತಿ ನಿನಗೆ ಅದು ಕೊಡು ಇದು ಕೊಡು ಅಂತೇಳಿ ಕಂಡೀಷನ್ ಲಿಸ್ಟ್ ಇಟ್ಕೊಂಡು ಭಕ್ತಿ ಮಾಡೋದು. ನಿಷ್ಕಾಮ ಭಕ್ತಿ ಅಂದರೆ ನೀವು ಕೊಡು ಬಿಡು ನಿನಗೆ ಬಿಟ್ಟ ವಿಚಾರ, ಆದರೆ ನನ್ನ ಭಕ್ತಿ ನಿರಂತರ ಹಾಗೂ ಪ್ರಶ್ನಾತೀತ, ಅದು ನಿಷ್ಕಾಮ ಭಕ್ತಿ. ಒಂದು ಸಣ್ಣ ಒಳ್ಳೆಯ ಕಥೆ ಹೇಳ್ತೇನೆ. ಒಂದು ಸಲ ಕೃಷ್ಣ ಪರಮಾತ್ಮ ತುಂಬ ಚೆನ್ನಾಗಿದೆ. ಕೃಷ್ಣ ಪರಮಾತ್ಮ ಅವನು ನಾರದರಿಗೆ ಕರೆದು ಹೇಳ್ತಾನೆ, ನಾರದರೇ ನನಗೆ ಯಾಕೋ ತುಂಬ ತಲೆ ನೋಯ್ತಾ ಇದೆ. ಕೃಷ್ಣನಿಗೆ ಒಂದು ಸಮಸ್ಯೆ ಬಂತು, ನನ್ನನ್ನು ನಿಜವಾಗಿ ಪ್ರೀತಿಸುವವರು ಭಕ್ತಿ ಮಾಡುವವರು ಯಾರು ಪರೀಕ್ಷಿಸಬೇಕಿತ್ತು ಅವನಿಗೆ. ಅದಕ್ಕೆ ಅವ್ರು ನಾರದರಿಗೆ ಹೇಳ್ತಾರೆ, ನನ್ನನ್ನು ನಿಜವಾಗಿ ಪ್ರೀತಿಸುವವರ ಭಕ್ತಿ ಮಾಡುವವರ ಅವರ ಪಾದವನ್ನು ತೊಳೆದ ನೀರಿಂದ ನನ್ನ ತಲೆಯನ್ನು ಪ್ರೋಕ್ಷಿಸಿ, ಆಗ ನನ್ನ ತಲೆನೋವು ಮಾಯ ಆಗ್ಬೋದು. ಆಗ ನಾರದರು ಎಲ್ರಿಗೂ ಹೇಳ್ತಾರೆ, ಹೀಗೆ ಯಾರು ಒಪ್ಪಲಿಲ್ಲ, ಅವನು ಭಗವಂತ, ನಮ್ಮ ಕಾಲ ನೀರನ್ನು ತಲೆಗೆ ಹಾಕಿದರೆ ನಾವು ನರಕಕ್ಕೆ ಹೋಗಬೇಕಾಗುತ್ತೆ. ಆದರೆ ಗೋಪಿಕಾಸ್ತ್ರೀಯವರು ಹೇಳ್ತಾರೆ, ನಮಗೆ ನರಕ ಪ್ರಾಪ್ತಿಯಾದರೂ ಪರವಾಗಿಲ್ಲ, ನಮ್ಮ ಕೃಷ್ಣನ ತಲೆನೋವು ಕಡಿಮೆ ಆಗಬೇಕು, ಅದಕ್ಕೋಸ್ಕರ ನಮ್ಮ ತಲೆಕಾಲು ತೊಳೆದವ್ರ ನೀರನ್ನು ನಮ್ಮ ತಲೆ ಮೇಲೆ ಹಾಕಿ ಅಂತ ಹೇಳ್ತಾರೆ. ಇದು ಭಕ್ತಿ. ಈಗಿನ ಕಾಲದಲ್ಲಿ ಭಕ್ತಿ ಅಂದರೆ ಆಡಂಬರ ಸರ್. ನೀವು ನೋಡ್ತಿರಲ್ಲ, ಎಷ್ಟೋ ಕಡೆಗಳಲ್ಲಿ ಗಣೇಶೋತ್ಸವ ಎಲ್ಲ ಆಗುತ್ತೆ, ವಿದ್ಯುತ್ ಅಲಂಕಾರಗಳು, ಎಷ್ಟು ಬೇಡದ ವಿದ್ಯುತ್ ಅಲಂಕಾರಗಳು, ಅಂಗಡಿಗಳು, ಸೀರೆ ಅಂಗಡಿಗಳು, ಚಾಟ್ ಅಂಗಡಿಗಳು, ಗೇಮ್ಸ್ಗಳು, ಇದೇನಾ ನಮ್ಮ ಭಕ್ತಿ? ಅದು 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 ಹೇಳಿ ಆಮೇಲಿಂದ ಅದು ಎತ್ತರದ ಸ್ವರದಲ್ಲಿ ಅವರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಹಾಗೂ ಹಾಡ್ತಾರೆ. ಆದರೆ ಒಂದು ಹೇಳ್ತೇನೆ ಸರ್, ಭಗವಂತನಿಗೆ ಬೇಕಾಗಿದ್ದು ಹೃದಯದಿಂದ ಪ್ರಾರ್ಥನೆ ಹೊರತು ನಾಲಿಗೆಯಿಂದ ಬಂದ ಪ್ರಾರ್ಥನೆ ಅಲ್ಲ. ಅದು ಒಂದು ವಿಚಾರ. ಎರಡನೇದಾಗಿ ಭಗವಂತನಿಗೆ ಪ್ರಿಯವಾಗಿದ್ದು ರಾಶಿ ಪುಷ್ಪಗಳನ್ನು ಹಾಕ್ತಾರೆ. ಒಂದು ಅದ್ಭುತವಾದ ಮಾತಿದೆ ಯಾವುದಲ್ಲಿ, ವಿಷ್ಣು ಪುರಾಣದಲ್ಲಿ, ಭಗವಂತನಿಗೆ ಪ್ರಿಯವಾದ ಪುಷ್ಪಗಳಂದರೆ ಬೇರೆಯೇ. ನೀವು ಗುಲಾಬಿ ರೋಸು ಹಾಕಿ, ಆದರೆ ಅವನಿಗೆ ಪ್ರಿಯವಾದ ಪುಷ್ಪಗಳೆಂದರೆ ಅಹಿಂಸಾ ಪ್ರಥಮಂ ಪುಷ್ಪಂ ಇಂದ್ರ ನಿಗ್ರಹಂ ಸರ್ವಭೂತ ದಯಾಪುಷ್ಪಂ ಕ್ಷಮಾಪುಷ್ಪಂ ವಿಶೇಷತಃ ಶಾಂತಿಪುಷ್ಪಂ ತಪಪುಷ್ಪಂ ಧ್ಯಾನಪುಷ್ಪಂ ತಥೈವ ಚ ಸತ್ಯಂ ಅಷ್ಟವಿಧ ಪುಷ್ಪಂ ವಿಷ್ಣು ಪ್ರಿಯ. ಬ್ಯೂಟಿಫುಲ್, ಚೆನ್ನಾಗಿದೆ. ಇದು ಭಗವಂತನಿಗೆ ಬೇಕಿದೆ, ಅವನಿಗೆ ಆಡಂಬರ ಬೇಕಿಲ್ಲ. ಆಯಿತಾ? ಎಷ್ಟೋ ಕಡೆ ನಾವು ನೋಡ್ತಾ ಇರ್ತೇವೆ, ಅದು ಎಷ್ಟೋ ಹೆಣ್ಣುಮಕ್ಕಳು ಅವರು ಪರಮೇಶ್ವರ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಲಿಪ್ಸ್ಟಿಕ್ ಹಾಕೊಂಡಿರ್ತಾರಲ್ಲ, ಲಿಪ್ಸ್ಟಿಕ್ ಹಾಳಾಗಿ ಹೋಗುತ್ತೆ ಅವರಿಗೆ. ಆಯ್ತಾ? ಈ ಥರ ನಮಗೆ ಬೇಕಾಗಿದ್ದು ಸಕಾಮ ಭಕ್ತಿ, ನಿಷ್ಕಾಮ ಭಕ್ತಿ, ಸಕಾಮ ಭಕ್ತಿ ಅಲ್ಲ ಅಂತ ಹೇಳುತ್ತಾ, ಆಮೇಲಿಂದ ನೋಡಿ ನಾವು ಥರದ ಭಕ್ಷ್ಯ ಭೋಜಗಳನ್ನು ಮಾಡಿ ಅವನಿಗೆ ಸಮರ್ಪಣೆ ಮಾಡ್ತೇವೆ. ಇದು ಆಡಂಬರ ಅಲ್ವಾ? ಏನಾದರೂ ದೇವರು ತಿನ್ನಲಿಕ್ಕೆ ಶುರು ಮಾಡಿಬಿಟ್ರೆ ಯಾವುದು ಇರುವುದಿಲ್ಲ, ಯಾವ ಭಕ್ಷ್ಯಗಳು ಇರುವುದಿಲ್ಲ. ಇದು ಆಡಂಬರ. ಅದಕ್ಕೋಸ್ಕರ ಇದು ಈಗಿನ ಆಡಂಬರಗಳೇ ಆಗೋದು. ಅದೇ ರೀತಿಯಲ್ಲಿ ಬಂಧುಗಳೇ, ಆಯ್ತಾರೆ, ಒಂದು ಒಳ್ಳೆಯ ಮಾತಿದೆ, ನೀರಲ್ಲಿ ಮಿಂದೆದ್ದರೆ ಬಟ್ಟೆ ಬದಲಾಗಬಹುದು, ಆದರೆ ಭಗವಂತನ ಭಕ್ತಿ ರಸದಲ್ಲಿ ಮಿಂದೆದ್ದರೆ ಭವಿಷ್ಯವೇ ಬದಲಾಗಬಹುದು. ಅದು ಭಕ್ತಿ. ಅಂಥದ್ದನ್ನು ಉಳಿಸ್ಕೊಳ್ಬೇಕು. ಭಕ್ತಿ ಆಡಂಬರವೇ ಜಾಸ್ತಿ ಆಗಿದೆ, ನಿಜವಾದ ಭಕ್ತಿ ಇಲ್ಲ ಈ ನಡುವೆ ಅಂತ ನನ್ನ ವಾದ. ಓಕೆ, ನಿಜವಾದ ಭಕ್ತಿ ಇಲ್ಲ, ಆಡಂಬರ ಜಾಸ್ತಿ ಆಗ್ತಾ ಇದೆ. ಯಾವುದೇ ನೀವು ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅಲ್ಲಿ ಆಡಂಬರ ಜಾಸ್ತಿ. ಒಂದು ಮನೆಗೊಬ್ಬರನ್ನು ಕರೆದು ಒಂದು ಪೂಜೆ ಮಾಡಿದಾಗ ತಮ್ಮ ಮನೆಯ ಸ್ಟೇಟಸ್ನ ಅವರು ನೋಡಲಿ, ಹೊಸ ಮನೆಯನ್ನು ನೋಡಲಿ, ಹೊಸ ಆಭರಣಗಳು ನೋಡಲಿ, ಈ ಥರ ಏನೋ ಒಂದು ಹಿಡನ್ ಅಜೆಂಡಾ ಇರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಭಕ್ತಿ ಇಲ್ಲ ಅಂದರೆ ಅಷ್ಟು ರಶ್ ಎಲ್ಲಿಂದ ಇರ್ತಾಯಿತ್ತು? ಇವತ್ತಿಗೂ ಶ್ರಾವಣ ಮಾಸ ಬಂದರೆ ಮುಗೀತು ಕತೆ, ತಿರುಪತಿ ಕಡೆ ತಲೆಗಡಂಗಿಲ್ಲ, ಅಷ್ಟು ರಶ್ಶು. ಭಕ್ತಿ ಇಲ್ಲದೆ ಹೋಗಕ್ಕೆ ಸಾಧ್ಯನಾ? ಏನು ಬೆಳಗ್ಗೆ ನಿಂತರೆ ನಾಳೆ ಇಷ್ಟೊತ್ತಿಗೆ ನಿಂತರೆ ನಾಳೆ ಇಷ್ಟೊತ್ತಿಗೆ ದರ್ಶನ, ಅದು ಎಷ್ಟೊತ್ತು? 10 ಸೆಕೆಂಡು. ಹಾಗಿರುವಾಗ ಭಕ್ತಿ ಇಲ್ಲದೆ ಹೋದರೆ ಅಷ್ಟು ಶ್ರಮ ನಾವು ಪಡ್ತಾಯಿದ್ವಾ? ಮತ್ತು ಬೆಟ್ಟನ ಹತ್ಕೊಂಡು ಹೋದವ್ರಿಗೆ ಸ್ವಲ್ಪ ಒಂದು ಹೆಚ್ಚಿನ ಒಂದು ಲಿಬರ್ಟಿ ಕೊಡ್ತಾರೆ, ಅಥವಾ ಬೇಗ ನೋಡೋಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅಂದರೆ ನಡೆದು ಹೋಗ್ತಾರೆ, ಅನೇಕ ಮೈಲುಗಳು ನಡೆದು ಹೋಗ್ತಾರೆ, ದೇಹವನ್ನು ದಂಡಿಸ್ತಾರೆ, ದೇವರಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾರೆ. 10 ಸೆಕೆಂಡಲ್ಲಿ ದೇವರನ್ನ ಮನಸ್ಸು ಕಣ್ಣಲ್ಲಿ ತುಂಬ್ಕೋತಾರೆ. ಅದು ಭಕ್ತಿ ಇಲ್ಲ ಅಂದರೆ ಆಗಲ್ಲ. ಭಕ್ತಿ ಇಲ್ಲ ಅಂದರೆ ಅಷ್ಟು ಹೋಗೋಕ್ಕಾಗ ಅಗತ್ಯ ಇರಲಿಲ್ಲ. ಅದೇನು ಪಿಕ್ನಿಕ್ ಸ್ಪಾಟ್ ಅಲ್ಲ ತಿರುಪತಿ. ಅಲ್ಲಿ ದೇವರು ಬಿಟ್ಟರೆ ಮತ್ತೇನೂ ಇಲ್ಲ. ಅಲ್ಲಿ ಬೇರೆ ಊರಲ್ಲಿ ಇರ್ಬೋದೇನೋ, ಬಟ್ ಅಲ್ಲಿಲ್ಲ.
ಏನು ಹೇಳ್ತೀರಾ? ಕರೆಕ್ಟ್ ನೀವು ಹೇಳ್ತಾ ಇರೋದು. ಭಕ್ತಿ ಪ್ರಿಯ ಅನ್ನೋದು ನಿಜ ಅದು, ಬಟ್ ಸಿಂಪಲ್ಲಾಗೇ ಮಾಡಬೇಕು ಅಂತ ಹೇಳಿಲ್ಲ. ನಮ್ಮ ಕಲ್ಚರೇ ನಮ್ಮ ಭಾರತೀಯ ಕಲ್ಚರೇ ಒಂದು ಭಕ್ತಿ ಅನ್ನೋದು ಸಾಮಾಜಿಕ ಚಟುವಟಿಕೆಗಳು. ಡುಂಡಿರಾಜ್ ಹೇಳ್ದಂಗೆ ಅದು ಮನೇಲಿ ಕೂತ್ಕೊಂಡು ಎಲ್ಲ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಹೊರಗೆ ಬರೋವಂಥದ್ದು ಅದು ಆ್ಯಂಟಿ ಸೋಷಿಯಲ್ ಇದು ಅಬ್ಸರ್ವೇಷನ್. ಅದು ಆ ಥರ ಅಲ್ಲ. ಅದು ಇರೋದೇ ಹಾಗೆ. ಪ್ರಪಂಚದಲ್ಲಿ ಹುಟ್ಟಿದಾಗಲಿಂದ, ಜಗತ್ತು ಹುಟ್ಟಿದಾಗಲಿಂದ ಅದು ಸಾಮಾಜಿಕ ಕಾರ್ಯ. ಎಲ್ಲರೂ ಒಟ್ಟಿಗೆ ಬರಬೇಕು, ಜೊತೆಯಲ್ಲಿ ಇದ್ದೇ ಇರುತ್ತೆ. ಭಕ್ತಿ ಪ್ರಿಯ ಅಂತ ಹಿಂಗೆ ಹೇಳಿದ್ರು. ಬರೀ ಅಹಿಂಸಾ ಪ್ರಥಮಂ ಪುಷ್ಪಂ ಇದೆಲ್ಲ ಓಕೆ. ನಮ್ಮ ಜೊತೆಗಳು ನೋಡಿ, ಋಷಿಗಳು ಕೂಡ ಅವರು ಎಲ್ಲೋ ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾಯಿದ್ರು ಒಬ್ಬರೇ, ಡುಂಡಿರಾಜ್ ಹೇಳ್ದಂಗೆ. ಬಟ್ ಆಮೇಲೆ ಬಂದು ಹವನ ಹೋಮ ಅದೆಲ್ಲ ಮಾಡಿ ಜನಗಳಿಗೆ ಸಮಾಜಕ್ಕೆ ಅನುಕೂಲ ಆಗುವಂಗೆ ಮಾಡಿದ್ರು. ನಮ್ಮ ದೇಶದಲ್ಲಿ ಯಾವುದೇ ದೇವ್ರದ್ದು ವ್ರತಗಳು ತೊಗೊಂಡ್ರೆ ಅದರೊಳಗೆ ಯಾವುದೇ ವ್ರತಗಳು ಹೇಳುವಾಗ ಚಿನ್ನದಿಂದಾಗಲಿ, ಬೆಳ್ಳಿಯಿಂದಾಗಲಿ, ಮಣ್ಣಿನಿಂದಾಗಲಿ, ತಾಮ್ರದಿಂದಾಗಲಿ ಒಂದು ಹಿಂಗೆ ಮಾಡಿ ಜನಗಳಿಗೆ ಏನೇನು ಬೇಕೋ ಅದಕ್ಕೆಲ್ಲ ದಕ್ಷಿಣೆಗಳು ಇದನ್ನೆಲ್ಲ ಕೊಟ್ಟು ಮಾಡಬೇಕು ಅಂತ ಹಿಂಗೆ ಹೇಳಿದ್ದಾರೆ ಎಲ್ಲ ಶಾಸ್ತ್ರಗಳಲ್ಲೂ. ಜೊತೆಗೆ ನಾವು ಭಕ್ತಿ ಪ್ರಿಯ ಅಷ್ಟೇ ಅಲ್ಲ, ಮನೇಲಿ ಕೂತ್ಕೊಂಡು ಮಾಡೋದಲ್ಲ ಅನ್ನೋಕ್ಕೆ ಹಿಂಗೆ ಹೇಳ್ತೀನಿ. 4 ಥರ ಬ್ರಹ್ಮ ಇದ್ದಾರೆ ಅಂತ ವಿಷ್ಣುನ ವರ್ಣಿಸ್ತಾರೆ. ಬ್ರಹ್ಮ ಅದರೊಳಗೆ ಒಬ್ಬ ಉಡುಪಿ ಕೃಷ್ಣ, ಅವನು ಅನ್ನ ಬ್ರಹ್ಮ ಅಂತೆ. ಬಂದವ್ರಿಗೆಲ್ಲ ಊಟ. ಸ್ವಾಮೀಜಿಗಳು ನೀವು ಯಾರನ್ನಾರು ಕೇಳಕ್ಕೆ ಹೋಗಿ ಸುಮ್ಮನೆ ನಮಸ್ಕಾರ ಮಾಡಿದ್ರೆ ಅಷ್ಟಮಠ ಸ್ವಾಮಿಗಳು ಊಟ ಆಯಿತಾ ಅಂತ ಹಿಂಗೆ ಕೇಳ್ತಾರೆ. ಅನ್ನ ಬ್ರಹ್ಮ ಅಂದರೆ ಸಾಮಾಜಿಕ ಸೇವೆ, ಸಮಾಜಕ್ಕೆ ಮಾಡಬೇಕು. ಜೊತೆಗೆ ನಮ್ಮ ತಿರುಪತಿ ನೀವು ಹೇಳಿದ್ರೆ ಅವನು ಅಲಂಕಾರ ಬ್ರಹ್ಮ. 10 ಸೆಕೆಂಡ್ಸ್ ಆದ್ರೂ ಎಷ್ಟು ಅಲಂಕಾರಗಳು ಮಾಡ್ತಾರೆ, ಅದಕ್ಕೆ ಅಷ್ಟೊಂದು ಜನ ರಶ್ ಇರೋದು. ಅಲಂಕಾರ ಬ್ರಹ್ಮ ಸಾಮಾಜಿಕ. 3ನೇದು ನಮ್ಮ ಪಂಡರಾಪುರದ ವಿಠಲ, ಅವನು ನಾದ ಬ್ರಹ್ಮ, ಕೀರ್ತನೆಗಳು. 4ನೇದು ಮಾತ್ರ ಅವ್ರು ಹೇಳ್ದಂಗೆ ಸಕಾಮ ನಿಷ್ಕಾಮ, ನಮ್ಮ ಗದಗ್ನಲ್ಲಿರೋ ವೀರನಾರಾಯಣ ದರ್ಶನ ಬ್ರಹ್ಮ ಅಂತೆ, ಅಲ್ಲಿ ರಶ್ ಇರಲ್ಲ. ಈ 4 ರೀತಿ ಬ್ರಹ್ಮ ಸಾಮಾಜಿಕ ಚಟುವಟಿಕೆ. ಅದು ಮನೇಲಿ ಕೂತ್ಕೊಂಡು ನೀವು ಒಬ್ಬರೇ ಪೂಜೆ ಮಾಡಿ ಅಂತ ಹೇಳ್ತಾ ಇರೋದು ಆ್ಯಂಟಿ ಸೋಷಿಯಲ್ ಅನ್ನೋದನ್ನು ತಿರ್ಗಾ ರಿಪೀಟ್ ಮಾಡ್ತೀವಿ ನಾವು ವರ್ಡು. ಯಾಕೆಂದರೆ ಅದನ್ನು ಕೆಡ್ಸೋಕ್ಕೆ, ನಮ್ಮ ಸಂಸ್ಕೃತಿ ನಾಶ ಮಾಡೋಕ್ಕೆ ಮಾಡ್ತಾ ಇರುವಂಥ ಯೋಚನೆಗಳು ಇರುವಂಥ ಜನಗಳು ಹಿಂಗೆ ಮಾಡ್ತಾ ಇರೋದು. ಹಾಗೆ ನೋಡೋಕ್ಕೋರೆ ಬರೀ ದೇಶ, ನಮ್ಮ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಅದು ಭಕ್ತಿ ಅಂತ ಹೇಳುವಾಗ ಅದು ಭಕ್ತಿನೇ ತಾನೇ. ಯಾಕೆಂದರೆ ನಮ್ಮ ದೇಶನ ಭಾರತ ಮಾತೆ ಅಂತೀವಿ, ದೇವಿ ಅಂತೀವಿ, ಭುವನೇಶ್ವರಿ ಅಂತೀವಿ ನಮ್ಮ ಕನ್ನಡ ಮಾತೆನ. ಸೊ ಅದನ್ನು ಯಾತಕ್ಕೆ ಇಷ್ಟು ಗ್ರ್ಯಾಂಡಾಗಿ ಮಾಡಬೇಕು? ಪ್ರಪಂಚದಲ್ಲಿರೋ ಗೆಸ್ಟ್ಗಳನ್ನೆಲ್ಲ ಕರೆದು ಭಾಳ ಗ್ರ್ಯಾಂಡಾಗಿ ಮಾಡ್ತೀವಲ್ಲ ಸ್ವಾತಂತ್ರ್ಯೋತ್ಸವ. ಸೊ ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳಿ. ಮನೇಲಿ ಬಾವುಟ ಯಾಕೆ ಹಾಕ್ತೀರಾ? ನಿಮ್ಮ ದೇಶದ ಬಗ್ಗೆ 5 ವರ್ಷಕ್ಕೊಂದ್ಸಲಿ ಓಟ್ ಹಾಕ್ಬಿಡಿ ಅಂತ ಹಿಂಗೆ ಹೇಳೋಕ್ಕಾಗಲ್ಲ. ಸಾಮಾಜಿಕ ಚಟುವಟಿಕೆಗಳು ಇರುವಂಥದ್ದು ಭಾಳ ಅನ್ನಬ್ರಹ್ಮ ಈ ರೀತಿ ಆಗ್ತಾ ಇರೋದು ನಮ್ಮ ಇದೇ ಸಮಾಜದಲ್ಲಿ ಇರೋದು. ದೇವರು ನಾನು ಅಷ್ಟೇ ಅಲ್ಲದೆ ಎಲ್ಲರೂ ಹಂಚಿಕೊಂಡು ತಿನ್ನಬೇಕು. ಸಕಾಮ ಭಕ್ತಿ, ನಿಷ್ಕಾಮ ಭಕ್ತಿ. ನಿಷ್ಕಾಮ ಭಕ್ತಿಗೆ ಹೋಗಬೇಕಾದ್ರೆ ಥ್ರೂ ಸಕಾಮ ಭಕ್ತಿನೇ ಹೋಗಬೇಕು. ಯಾರನ್ನ ಏನು ಕೇಳ್ಕೋಬೇಕಾದ್ರೂ ನಿನಗೆ ಆಯಸ್ಸು, ಐಶ್ವರ್ಯ, ಆರೋಗ್ಯ ಕೊಡು ಅಂತ ಹಿಂಗೆ ಕೇಳ್ತಾರೆ. ಐಶ್ವರ್ಯ ಕೊಡು ಅಂತ ಯಾಕೆ ಕೇಳ್ತಾರೆ? ನನಗೇನು ಬೇಡ, ಮೋಕ್ಷ ಕೊಡು ಅಂತ ಯಾಕೆ ಕೇಳಲ್ಲ? ಸಾಮಾನ್ಯ ಜನಗಳಿಗೆ ಅದೆಲ್ಲ ಆಗಲ್ಲ. ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ಏನು ಬರ್ತಾ ಇರೋದು ನಮ್ಮಲ್ಲ ಭಕ್ತಿನ ಜಾಗೃತ. ದೇವರು ಭಕ್ತಿ ಮತ್ತು ಆಡಂಬರ ಅನ್ನೋದು ನೆಗೆಟಿವ್ ವರ್ಡ್ ಅಂತ ಹೇಳಿದೆ. ಸಡಗರ, ಸಂಭ್ರಮ ಅದೆರಡು ಒಂಥರ ಟ್ರ್ಯಾಕ್ ಇದ್ದಂಗೆ, ರೈಲ್ವೆ ಟ್ರ್ಯಾಕ್ ಇದ್ದಂಗೆ. ಒಂದರಲ್ಲಿ ಭಕ್ತಿ ಹೋಗ್ತಾ ಇರುತ್ತೆ, ಇನ್ನೊಂದರಲ್ಲಿ ಸಂಭ್ರಮ, ಸಡಗರ ಹೋಗ್ತಾ ಇರುತ್ತೆ. ಈ ದಾರಿನಲ್ಲಿ ಹೋಗೋವಂಥದ್ದು ದೇವ್ರನ್ನ ತಲುಪೋದಕ್ಕೆ ದಾರಿ ಅಂತ ಅನಿಸುತ್ತೆ. ಅದರಿಂದ ಸಡಗರ ಅಲ್ಲ, ಅದು ಆ್ಯಂಟಿ ಸೋಷಿಯಲ್ ಥಿಂಕಿಂಗು. ನಾವು ಖುಷಿಯಿಂದ ಮಾಡೋಣ, ದೇವ್ರನ್ನ ಎಂಜಾಯ್ ಮಾಡಬೇಕು. ಕೃಷ್ಣನ ಡ್ಯಾನ್ಸ್ ಮಾಡ್ತಾಯಿದ್ವು, ಅದು ಭಾಳ ಸಿಂಬಾಲಿಕ್ ಮೀನಿಂಗು. ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದು ಅವನೇ ಕುಣಿತಾನೆ. ಜೊತೆಯಲ್ಲಿ ಕೃಷ್ಣ ಯಾವಾಗಲೂ ಜೊತೆಯಲ್ಲಿ ಎಲ್ಲರನ್ನೂ ಹಿಡ್ಕೊಂಡು ಹೋಗ್ತಾ ಇದ್ದ. ಗೋಪಿಕಾ ಸ್ತ್ರೀಯರಾಗಲಿ, ಇನ್ನು ಮಿಕ್ಕಿದ್ದು ನಂದ ಗೋಕುಲದಲ್ಲಿ ಇರೋವಂಥ ಗೊಲ್ಲರನ್ನಾಗಲಿ ಅಲ್ಲಿ ಹೋಗಿ ಯಮುನಾ ನದಿಯಲ್ಲಿ ಹಿಂಗೆ ಹೋಗ್ತಾ ಇದ್ದ. ರಾಮ ಎಲ್ಲರನ್ನೂ ಸೇರಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ದ. ಕಪಿಗಳನ್ನಾಗಲಿ, ಶ್ರೀಲಂಕಾದವನಾಗಲಿ, ಭಕ್ತರೆಲ್ಲ ಮಹಾರಾಜರೇ ಅವರೆಲ್ಲ ಬರ್ತಾ ಇರೋದು. ವಿಭೀಷಣ ಎಂಥ ರಾಜ, ಇಲ್ಲಿ ಪಾಂಡವರು, ಧರ್ಮರಾಯ ಆ್ಯಂಡ್ ಕಂಪನಿ ಎಂಥ ರಾಜರು, ಈಗಿರುವಂಥದ್ದು. ಸೊ ಆದ್ದರಿಂದ ನಾವು ಅದನ್ನು ಅಲ್ಲದೆ ಇದು ಸಾಮಾಜಿಕ ಕಾರ್ಯ. ದೇವರು ಮತ್ತು ನಾನು ವೈಯಕ್ತಿಕ ಅಲ್ಲ, ಅದು ಸಾಂಸಾರಿಕ ಅಷ್ಟೇ ಅಲ್ಲ, ಅದು ಸಾಮಾಜಿಕ ಕಾರ್ಯ. ಆದ್ದರಿಂದ ಎಲ್ಲರೂ ಹಿಂಗಾಗಬೇಕು. ಎಲ್ಲರಲ್ಲೂ ಭಕ್ತಿ ಇದ್ದಾನೆ. ಶಿವಾಜಿ ಮಹಾರಾಜಗೆ ಕೊಲ್ಲಕ್ಕೆ ಅಂತ ಬಂದಾಗ ಯಾವನೋ ಒಬ್ಬ ವ್ಯಕ್ತಿ ಎಲ್ರಿಗೂ ಶಿವಾಜಿ ಥರ ಕಾಣಿಸಿದಂಥವನು. ಹಾಗೆ ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ ಅಂತ ಎಲ್ರಿಗೂ ರಾಮ ಥರ ಕಾಣಿಸಿದ್ದಾನೆ. ಎಲ್ಲರಲ್ಲೂ ಇರೋ ದೇವರನ್ನು ನೋಡಬೇಕಾದ್ರೆ ನಾವು ಸಮಾಜದಲ್ಲೇ ನೋಡಬೇಕೇ ಹೊರತು ಮನೆಯಲ್ಲಿ ಮಾತ್ರ ಮಾಡ್ತೀವಿ, ಹೊರಗಡೆ ಮಾತ್ರ ನಾವು ಏನು ಇಟ್ಕೊಳ್ಳಲ್ಲ ಅಂತ ಸೆಕ್ಯುಲರ್, ಸೂಡೋ ಸೆಕ್ಯುಲರ್ ಥಿಂಕಿಂಗು ಅದು ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ. ಓಕೆ ಚೆನ್ನಾಗಿದೆ ಅದು ನೀವು ಹೇಳಿದ್ದು. ಆ ಭಕ್ತಿ ಭಾವ ಅದು ಎಲ್ಲ ಬೇರೆ ಬೇರೆ ಎಲ್ಲಿ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ ಅಂತ ಪುರಂದರದಾಸರು. ಅದು ನಿಜ. ಅದು ಈಗ ನಮ್ಮ ಮನೇಲೊಂದು ಪುಟ್ಟ ಮಗು ಇದೆಯಪ್ಪ, ಒಂದು ಹೆಣ್ಮಗು ಅಂತಲೇ ಇಟ್ಕೊಳ್ಳಿ. ಎಷ್ಟು ರೀತಿಯಲ್ಲಿ ಅದಕ್ಕೆ ಅಲಂಕಾರ ಮಾಡ್ತೀವಿ. ನಮ್ಮ ಹಿಂದಿನ ಕಾಲದಲ್ಲಿ ನಾವು ಮಾಡ್ತಿದ್ವಲ್ಲ, ಅಜ್ಜಿದು ಅಥವಾ ಅಮ್ಮಂದೇ ಸೀರೆ ಉಡಿಸ್ತಾ ಇದ್ವಿ, ಅದಕ್ಕೆ ಬೇರೆ ನಮ್ಗೆ ಆಲ್ಟರ್ನೇಟಿವ್ ಇರಲಿಲ್ಲ. ಇವತ್ತು ಲೇಟೆಸ್ಟ್ ಫ್ಯಾಷನ್ ಡ್ರೆಸ್ ಹಾಕಿಸ್ತೀವಿ. ಒಬ್ಬ ಸಿನಿಮಾ ನಟಿ ತೊಟ್ಟಿದ್ದನ್ನು ನಮ್ಮ ಮಗುಗೆ ಹಾಕ್ತೀವಿ.
ಆನಂದ ಪಡೋಕ್ಕೆ ಮಾಡ್ತೀವಿ. ಅದನ್ನು ಆಡಂಬರ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಿ ಮಗು ಬಗ್ಗೆ ಪ್ರೀತಿ ಇದ್ದೇ ಇದೆ. ಹಾಗೆ ದೇವರು ಕೂಡ ಮುಂಚೆ ಗಣಪತಿ ಬೇರೆ ಥರ ಇದ್ದ. ಇವತ್ತೇನಾಗಿದೆ, ಗಣಪತಿ ಯಾರಿಗೋ ಬಿಲ್ಲು ಬಿಟ್ಟಂಗೆ ಅಥವಾ ವೀರಪ್ಪನ ಶೂಟ್ ಮಾಡಿದಾಗೆ ಈ ಥರದ್ದೆಲ್ಲ ಮೂಮೆಂಟ್ಸ್ ಕೂಡ ಕೊಡ್ತಾರೆ. ವಿಗ್ರಹ ಭಿನ್ನ ಆದರೆ ಅದನ್ನು ಪೂಜೆಗೆ ಬಳಸೋಂಗಿಲ್ಲ ಅಂತ ಹಳೆ ಕಾನ್ಸೆಪ್ಟ್ ಇತ್ತು. ಬಟ್ ಇವತ್ತು ನಮ್ಮ ಸಂತೋಷಕ್ಕೆ ಭಕ್ತಿ ಜೊತೆ ಈ ಅಪ್ಡೇಷನ್ ಮಾಡ್ಕೋತಾ ಇದ್ವಿ ನಾವು. ದೇವ್ರನ್ನೂ ಕೂಡ ಅಪ್ಡೇಷನ್ ಮಾಡ್ಕೊಳ್ತೀವಿ. ಅಪ್ಡೇಷನ್ ಇದೇನು ಮಾತ್ರಕ್ಕೆ ಭಕ್ತಿ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅಲ್ಲಿ ಭಕ್ತಿ ಏನೋ ಇದೆ, ಆದರೆ ಭಕ್ತಿಗಿಂತ ಜಾಸ್ತಿ ಆಡಂಬರ ಇದೆಯೇನೋ ಅನ್ನೋದು. ಈಗ ಅವ್ರು ಹೇಳಿದ್ರಲ್ಲ, ಯಾರೋ ದೊಡ್ಡ ದೊಡ್ಡ ನಟಿಯನ್ನೆಲ್ಲ ಕರೆಸಿ ಕಾರ್ಯಕ್ರಮ ಮಾಡ್ತಾರೆ, ಜನ ಸೇರ್ಸೋಕ್ಕೆ ಅದನ್ನು ಮಾಡಿರ್ತಾರೆ, ಅದೊಂದು ಗಿಮಿಕ್ಕು. ಅವರು ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಅಲ್ಲಿಗೆ ಹೋಗ್ತಾರೆ. ದೇವ್ರನ್ನ ಧಿಕ್ಕರಿಸಿ ಹೋಗಲ್ಲ, ದೇವ್ರನ್ನ ಬಿಟ್ಟು ಹೋಗಲ್ಲ. ಹೋಗಲಿ, ದೇವ್ರ ನೆಪದಲ್ಲಿ ಡ್ಯಾನ್ಸ್ ಸಿಕ್ತಲ್ಲ, ಸಂಗೀತ ಸಿಕ್ತಲ್ಲ, ದೇವ್ರನ್ನ ಬಿಟ್ಟಾಕಿ. ಅಲ್ಲಿಗೆ ದೇವ್ರ ಮುಖಾಂತರವಾಗಿ ಒಂದು ಕೀರ್ತನೆ, ಒಂದು ಹಾಡು, ಒಂದು ಸಂಗೀತ, ಒಂದು ನೃತ್ಯ ಇಂಥದ್ದೆಲ್ಲ ಸಿಕ್ಕಿದೆ. ಅಂದ ಮಾತ್ರಕ್ಕೆ ದೇವರಲ್ಲಿ ಭಕ್ತಿ ಕಮ್ಮಿ ಅಂತ ನನಗೆ ಎಲ್ಲೂ ಅನ್ನಿಸ್ತಾ ಇಲ್ಲ. ಈಗಲೂ ಅನ್ನಿಸ್ತಾ ಇಲ್ಲ. ಆಡಂಬರ ಜಾಸ್ತಿ ಆಗ್ತಿದೆ ಅಂತ ಮತ್ತೆ ಇವರು ಹೇಳ್ತಾರೆ. ನೀವು ಸರಿಯಾಗಿ ಹೇಳಿದ್ರಿ ನರಸಿಂಹಮೂರ್ತಿ. ಗಿಮಿಕ್ ಅಂದ್ರಲ್ಲ, ಆ ಗಿಮಿಕ್ ಅನ್ನೋದೇ ಆಡಂಬರ ಅಂತ ನಾವು ಹೇಳ್ತಾ ಇರೋದು. ಗಿಮಿಕ್ ಅನ್ನೋದೇ ಆಡಂಬರ. ಭಕ್ತಿಯೇ ಬೇರೆ, ಆಡಂಬರವೇ ಬೇರೆ. ಅವು ಎರಡೂ ಒಂದೇ ಕಡೆ ಇರೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನೀವು ಭಕ್ತಿಯನ್ನು ಹೆಂಡತಿ ಅಂದ್ಕೋಬೋದು, ಆಡಂಬರವನ್ನು ಪ್ರೇಯಸಿ ಅಂದ್ಕೊಂಡಿರ್ಬೋದು. ಎರಡೂ ಒಟ್ಟಿಗೆ ಇದ್ದರೆ ಹೇಗಾಗುತ್ತೆ ಅಂತ ತಮಗೆಲ್ರಿಗೂ ಗೊತ್ತಿಲ್ಲದೆ ಇದ್ದರೆ ಬೇರೆ ಕಡೆ ನೋಡಿ ತಿಳ್ಕೊಂಡಿರ್ತೀರ ನೀವು. ಎರಡೂ ಒಟ್ಟಿಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಆಡಂಬರ ಇರಲ್ಲ, ಎಲ್ಲಿ ಆಡಂಬರ ಇರುತ್ತೋ ಅಲ್ಲಿ ಭಕ್ತಿ ಇರಲ್ಲ, ಹೊರಟೋಗ್ಬಿಡುತ್ತೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಈ ಕೃಷ್ಣ ಒಂದು ವಿಷಯ ಬಂತು. ಕೃಷ್ಣ ಮತ್ತು ಸತ್ಯಭಾಮೆ ಕಥೆ ತಮಗೆಲ್ಲ ಗೊತ್ತಿದೆ. ತುಲಾಭಾರ ಮಾಡಿದಾಗ ಯಾರೋಗಿ ಕೃಷ್ಣ ಒಲಿದ? ಅವಾಗ ಲಕ್ಷಗಟ್ಟಲೆಯ ಮೌಲ್ಯದ ಚಿನ್ನಾಭರಣಗಳನ್ನು ಸತ್ಯಭಾಮೆ ತಂದರೆ ಕೃಷ್ಣನ ತಟ್ಟೆ ಕೆಳಗೆ ಇತ್ತು. ಇವಳು ಒಂದು ದಳ ಸಿರಿ ತುಳಸಿ ಭಾಳ ಭಕ್ತಿಯಿಂದ ರುಕ್ಮಿಣಿ ಇಟ್ಟಾಗ ಅದು ಮೇಲೆ ಬಂತು. ಸುಧಾಮ ಕೃಷ್ಣನ ನೋಡೋಕೆ ಹೋದಾಗ ಏನು ಕೊಟ್ಟ? ಗೆಳೆಯನ ನೋಡಲು ಹೋದ ಸುಧಾಮ ಕೊಟ್ಟನು ಹಿಡಿ ಅವಲಕ್ಕಿ, ಸಿಕ್ಕಿತು ಬದಲಿಗೆ ಅಷ್ಟೈಶ್ವರ್ಯ, ನಿಜವಾಗಿ ಅವ ಲಕ್ಕಿ. ಅವನು ಹೇಗೆ ಲಕ್ಕಿ ಆದ? ಅವನ ಭಕ್ತಿಯಿಂದ, ಆಡಂಬರದಿಂದಲ್ಲ. ನಮ್ಮ ದೇವರುಗಳನ್ನೇ ನೋಡಿ, ಎಲ್ಲ ದೇವರುಗಳು ಭಾಳ ಸರಳವಾಗಿದ್ದಾರೆ. ಆಡಂಬರ ಮಾಡ್ತಾ ಇರೋದು ನಾವು ಮಾತ್ರ. ದೇವರು ಎಷ್ಟೋ ವರ್ಷಗಳಿಂದ, ಗಣಪತಿನ ನಾನು ನೋಡ್ತಾ ಇದ್ದೀನಿ, ಏಕದಂತ ಅಂತೀವಿ ನಾವು. ನಿಜವಾಗಿ ಅವನು ಏಕದಂತ ಅಲ್ಲ. ಈ ಕಡೆ ಒಂದು ಅರ್ಧ ಹಲ್ಲಿದೆ, ಆ ಅರ್ಧ ಹಲ್ಲು ಪಾಪ ಹಂಗೆ ಇಟ್ಕೊಂಡಿದ್ದ. ನಾವಾದರೆ ಯಾವಾಗಲೂ ಅವ್ರು ಡೆಂಟಿಸ್ಟ್ ಹತ್ರ ಓಡ್ಬಿಡ್ತಿದ್ವಿ ಅಲ್ಲ. ಸಾವಿರಾರು ವರ್ಷಗಳಿಂದ ಹಾಗೇ ಇದ್ದಾನೆ ಪಾಪ ಗಣಪ, 1.5 ಹಲ್ಲು. ಸಾವಿರಾರು ವರ್ಷಗಳಿಂದ ಹಾಗೇ ಇದ್ದಾನೆ ಪಾಪ ಗಣಪ, 1.5 ಹಲ್ಲು. ಕಾರಣ ಇಷ್ಟೇ, ದುಬಾರಿಯಾಗಿದೆ ದಂತವೈದ್ಯರ ಬಿಲ್ಲು. ನಮ್ಮ ದೇವರೆಲ್ಲ ನೋಡಿ, ಯಾವಾಗ ನಮಗೆ ಅಷ್ಟೊಂದು ದುಬಾರಿಯಾದ ವಾಹನ ಬೇಕು, ನಮಗೆ ಇಂಪೋರ್ಟೆಡ್ ವೆಹಿಕಲ್ಲೇ ಬೇಕು. ಆದರೆ ನಮ್ಮ ದೇವರು ಗಣಪತಿ ಇನ್ನೂ ಇಲಿ ಮೇಲೆ ಓಡಾಡ್ತಾ ಇದ್ದಾನೆ, ಅವನ ಅಣ್ಣ ನವಿಲು ಮೇಲೆ ಓಡಾಡ್ತಾ ಇದ್ದಾನೆ ಅಲ್ವಾ? ಆ ಸರಳತೆ ದೇವರಲ್ಲಿರುವಾಗ ನಾವು ಯಾಕೆ ಆಡಂಬರವನ್ನು ತೋರಿಸ್ಬೇಕು? ಆಮೇಲೆ ಹೇಳ್ಕೊಳ್ಳೋದು ಎಷ್ಟೋ ಜನ, ಅವ್ರೇನ್ರಿ ಈ ಸಲ ಹಬ್ಬಕ್ಕೆ 10 ಲಕ್ಷ ಕೊಟ್ಟಿದ್ದಾರೆ ವಂತಿಗೆ, ನೋಡಿ ಇವರು 25 ಲಕ್ಷ ಕೊಟ್ಟಿದ್ದಾರೆ. ದೇವರನ್ನು ಮೆಚ್ಚಿಸಲಿಕ್ಕೆ ಕೊಡಬೇಕೆ ಲಕ್ಷಗಟ್ಟಲೆ ವಂತಿಗೆ, ಕೋಟಿಗಟ್ಟಲೆ ವಂತಿಗೆ, ಕೊಟ್ಟರೆ ಸಾಲದೆ ಭಕ್ತಿಯಿಂದ ಒಂದು ಸೇವಂತಿಗೆ. ಖಂಡಿತ ಸಾಕಾಗತ್ತೆ. ಆದರೆ ಯಾಕೆ ಹಿಂಗೆ ಮಾಡ್ತಾರೆ? ಯಾಕೆ ಇವರೆಲ್ಲ ಆಡಂಬರ ತೋರಿಸ್ತಾರೆ? ಯಾಕೆ ಒಬ್ಬರು ದೊಡ್ಡದೊಂದು ಮಂದಿರ ಕಟ್ಸ್ತಾನೆ ಒಬ್ಬ ಪುಡಾರಿ ಅಂತಂದರೆ, ಅದರ ಹಿಂದೆ ನೀವು ಆಗ ಹೇಳಿದಾಗೆ ಒಂದು ಗುಪ್ತ ಕಾರ್ಯಸೂಚಿ ಇರುತ್ತೆ, ಹಿಡನ್ ಅಜೆಂಡಾ. ಅವೊಬ್ಬ ನಿಮ್ಮ ಬೀದಿಯಲ್ಲಿ ಬಂದು ಅವನಾಗೆ ಬಂದು ನಾನು ಇಷ್ಟು ಲಕ್ಷ ಕೊಡ್ತೀನಿ ಗಣೇಶೋತ್ಸವ ಮಾಡಿ ಅಂತ ಯುವಕರನ್ನೆಲ್ಲ ಇದು ಮಾಡ್ತಾನೆ ಅಂದರೆ ಮುಂದಿನ ಸಾರಿ ಅವನು ಚುನಾವಣೆಗೆ ನಿಲ್ತಾನೆ. ಕಾರ್ಪೊರೇಷನ್ ಚುನಾವಣೆ ಗ್ಯಾರಂಟಿ ಅವನು. ಜನರನ್ನು ಒಲಿಸ್ಕೋಬೇಕು ಅಂದ್ರೆ ನೀವು ಜನರನ್ನು ದೇವರ ಪ್ರೀತಿಗೆ ಒಲಿಸ್ಕೊಳ್ಳೋದಲ್ಲ, ಮುಂದಿನ ಚುನಾವಣೆಗೆ ಅದು ಸಿದ್ಧತೆ ಆಗುತ್ತೆ. ಆ ಎಲ್ಲ ರೀತಿಯಲ್ಲಿ ಇವತ್ತು ನಮ್ಮ ಹಬ್ಬಗಳು ಮತ್ತು ಧರ್ಮ ಅನ್ನೋದು ಆ ರೀತಿಯಲ್ಲಿ ಇವತ್ತು ಬಳಕೆ ಆಗ್ತಾಯಿದೆ. ದೇವಸ್ಥಾನಕ್ಕೆ ಹೋಗಿ ಅಂಥೇಳಿ ಎಲ್ಲ ಇದು ಮಾಡೋದು, ಅವನೇ ಖರ್ಚಿನಲ್ಲೇ ಕಳಿಸೋದು ಒಬ್ಬ ಅಂತ. ಯಾಕೆ ಕಳಿಸ್ತಾ ಇದೆ ನೋಡಿ, ನೆಕ್ಸ್ಟ್ ಅವನೇ ಕ್ಯಾಂಡಿಡೇಟು ಇನ್ನೊಂದು ಚುನಾವಣೆ. ದೇವಸ್ಥಾನಕ್ಕೆ ನಿಜವಾಗಿ ಭಕ್ತಿ ಇದ್ದರೆ ನಮ್ಮ ಖರ್ಚಲ್ಲೇ ನಾವು ಹೋಗ್ತೀವಿ. ನಮಗೆ ಉಚಿತನೂ ಬೇಡ, ಏನೂ ಬೇಡ. ನಡ್ಕೊಂಡು ಹೋಗೋರಿದ್ದಾರೆ ದೇವಸ್ಥಾನಕ್ಕೆ, ಪಾದಯಾತ್ರೆ ಮಾಡೋರಿದ್ದಾರೆ. ಇದು ನಿಜವಾದ ಭಕ್ತಿ. ಹಾಗಾಗಿ ನಮಗೆ ಇವತ್ತು ಏನು ಕಾಣ್ತಾ ಇದೆ, ಅದು ಆಡಂಬರ ಮತ್ತು ಭಕ್ತಿ ಒಂದೇ ಕಡೆ ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ಪದ್ಯ ನಾನು ಇವತ್ತಿಗೋಷ್ಠಿಗೋಸ್ಕರವಾಗಿ ಬರೆದದ್ದು, ಅದನ್ನು ಹೇಳ್ಬಿಡ್ತೀನಿ ನೋಡಿ. ಬೇಡ ಆಡಂಬರ, ಗುಂಡೂರಾವ್ ಉಮೇಶ್. ಬೇಡ ಆಡಂಬರ, ಬೇಡ ಭಕ್ತಿಗೆ ಬರ. ಬೇಡ ಆಡಂಬರ, ಬೇಡ ಭಕ್ತಿಗೆ ಬರ, ಹಾಕಿಕೊಂಡು ಜುಬ್ಬ ಮಾಡಿ ಸರಳ ಹಬ್ಬ, ಹೀಗಂದದ್ದು ನಾನಲ್ಲ ಲಂಬೋದರ. ಓಕೆ, ಚೆನ್ನಾಗಿದೆ ಅಲ್ವಾ? ಹಾಂ, ಸರಳವಾಗಿರಲಿ, ಆಡಂಬರ ಬೇಡ ಅಂತ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಆದರೆ ನೀವು ಹೇಳಿದಾಗೆ ನಡ್ಕೊಂಡು ಹೋಗ್ತಾರೆ. ಧರ್ಮಸ್ಥಳಕ್ಕೆ ಭಜನಾ ಮಂಡಳಿಯವರು ಪ್ರತಿ ವರ್ಷವೂ ಯಾವುದೋ ಒಂದು ಕಾರ್ತಿಕ ಮಾಸ ಅನಿಸುತ್ತೆ,
ಎಷ್ಟೋ ಕಿಲೋಮೀಟ್ರುಗಳು ನಡೆದು ಹೋಗ್ತಾರೆ ದೇವರ ದರ್ಶನಕ್ಕೆ. ಅಲ್ಲಿ ಭಕ್ತಿ ಇರಲೇಬೇಕು. ಈಗ ಬರೀ ಭಕ್ತಿ ಇಲ್ಲ ಅಂದರೆ ಆ ನಡಿಗೆಯೂ ಕಷ್ಟ ಆಗುತ್ತೆ. ಭಕ್ತಿ ಇದ್ದಾಗ ನಿಮಗೆ ಶ್ರಮ ಅಂತನಲ್ಲ. ಅದೇ ನೀವು ಇನ್ನೆಲ್ಲಾದರೂ ಒಂದು ಮೌಂಟೇನಿಯರಿಂಗ್ ಹೋದಾಗ ಅಥವಾ ಯಾವುದೊಂದು ಪಿಕ್ನಿಕ್ ಹೋದಾಗ, ಅಯ್ಯೋ ಇನ್ನು ಎಷ್ಟು ಎತ್ತರ ಇದೆ ಬೆಟ್ಟ ಅಂತೀವಿ. ತಿರುಪತಿ ಬೆಟ್ಟ ಹತ್ತಕ್ಕೆ ಹೋದ್ರೆ ಇನ್ನೂ ಎಷ್ಟು ಎತ್ತರ ಅಂತ ನಾವು ಕೇಳಲ್ಲ. ಆದ್ದರಿಂದ ಭಕ್ತಿ ಇರಬೇಕು. ಅಲ್ಲಿ ಎಲ್ಲೋ ಒಂದು ಹಿಡನ್ ಅಜೆಂಡಾ ಥರ ಆದರೂ ಕೂಡ ಭಕ್ತಿ ಇರಬೇಕೇನಂತೀರ? ಈಗ ಡುಂಡಿರಾಜ್ ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾಗ್ರೆ, ಸಂಭ್ರಮನೇ ಆಡಂಬರ ಅಂತ ಹೇಳ್ತಾ ಇದ್ದಾರೆ. ಸಂಭ್ರಮಕ್ಕೂ ಆಡಂಬರಕ್ಕೂ ಒಂದು ಎಳೆಯಷ್ಟು ವ್ಯತ್ಯಾಸ ಇದೆ, ಒಂದೇ ಎಳೆಯ ವ್ಯತ್ಯಾಸ. ತಾವೇನು ಹೇಳ್ತಾ ಇದ್ದೀರಿ, ತುಂಬ ಧಾಮ್ ಧೂಮ್ ಮಾಡ್ತಾರೆ, ಇದೆಲ್ಲ ಮಾಡಿಸ್ತಾರೆ, ಯಾವುದು ನೆಕ್ಸ್ಟಿಗೆ ಎಲೆಕ್ಷನಿಗೆ ಕ್ಯಾಂಡಿಡೇಟ್ ಅವರೇ ಅಂತ. ಬಟ್ ಅನ್ನದಾನ ಮಾಡ್ತಾರೆ, ಪ್ರಸಾದಗಳನ್ನ ವಿನಿಯೋಗ ಮಾಡ್ತಾರೆ. ಮತ್ತು ಒಂದು ವಿಷಯ ಗಮನಿಸಿರಲಿ, ನಮ್ಮಲ್ಲಿ ಆಡಂಬರದಿಂದ ಮದುವೆ ಮಾಡಿದ್ರೆ, ಮದುವೆ ಮಾಡಿದಾಗ ಆ ಗಂಡು ಹೆಣ್ಣು ಸ್ಟೇಜ್ ಮೇಲೆ ನಿಂತಿರ್ತಾರಲ್ಲ, ಅವ್ರ ಹತ್ರ ಮೊದಲು ಹೋಗಲ್ಲ, ಊಟಕ್ಕೆ ಮೊದಲು ಹೋಗ್ತಾರೆ. ಗಮನಿಸಿದ್ದೀರಾ? ಆಮೇಲೆ ಅಲ್ಲಿ ಫ್ರೀ ಆದಾಗ ಹೋಗೋಣ ಅಂತ. ಬಟ್ ಆದರೆ ದೇವಸ್ಥಾನಕ್ಕೆ ಹೋದಾಗ ನಾವು ಅದರ ಉಲ್ಟಾ ವರ್ಷನ್ನು, ಫಸ್ಟ್ ದೇವ್ರ ದರ್ಶನ ಆಗಲಿ ಆಮೇಲೆ ಪ್ರಸಾದ ತೊಗೊಳ್ಳೋಣಪ್ಪ, ದರ್ಶನ ಆಗೋವರೆಗೂ ಪ್ರಸಾದ ಬೇಡ. ಇದು ಭಕ್ತಿ. ಹೌದ್ರಾ? ನೀವು ಇನ್ನೊಂದು ಮಾತು ನಮ್ಮ ಗುರುಗಳು ತಿರುಪತಿ ಬಗ್ಗೆ ನೆನಪು ಮಾಡಿದ್ರು, ಅದಕ್ಕೆ ಮಾತು ಹೇಳ್ತಾ ಇದ್ದೀನಿ. ತುಂಬ ವಯಸ್ಸಾಗಿರೋ ಅಜ್ಜಿ ಒಬ್ಬಳು ಹೇಳಿದ ಮಾತು ನನಗೆ ಇನ್ನೂ ಕಿವಿಲಿದೆ. ನಡೆಯೋಕ್ಕೆ ಆಗಲ್ಲ, ಬೆಟ್ಟ ಹತ್ತುತ್ತೀನಿ ಅಂತ ಅಳು ಪುಣ್ಯಾತ್ಕಿತಿ. ಪಕ್ಕದಲ್ಲಿದ್ದವನು ಕೇಳ್ದ, ನಿನಗೆ 10 ಮೀಟ್ರ್ ನಡೆಯೋಕೆ ಆಯ್ತಿಲ್ಲ ಹೆಂಗೆ ಅಂತ. ಅದಕ್ಕೆ ಅವಳು ಹೇಳಿದ್ದೇನು ಗೊತ್ತಾ, ನಾನು ಹತ್ತಲ್ಲ, ತಿಮ್ಮಪ್ಪ ಹತ್ತಿಸ್ತಾನೆ ನಡಿ ಅಂತ. ನಾನು ಹತ್ತಲ್ಲ, ತಿಮ್ಮಪ್ಪ ಹತ್ತಿಸ್ತಾನೆ ನಡಿ. ಇದು ಭಕ್ತಿ. ಈ ಥರದ ವಿಚಾರಗಳು. ಇನ್ನೊಂದು ಕಿಲೋಮೀಟ್ರ್ ಗಟ್ಟಲೆ ನಾನು ಒಂದ್ಸಲ ಪಂಡ್ರಾಪುರಕ್ಕೆ ಪಾದಯಾತ್ರೆ ನಡ್ಕೊಂಡು ಹೋಗ್ತಾರೆ ಗುರುಗಳೇ, ಬೆಂಗಳೂರಿಂದನೂ ನಡ್ಕೊಂಡು ಹೋಗ್ತಾರೆ. ನಾನು ಒಂದ್ಸಲ ನೀರು ಕೊಟ್ಟು ನಿಲ್ಸಿ ಕೇಳಿದೆ, ಅಲ್ಲ ಸ್ವಾಮಿ, ಈ ಬಿಸಿಲಲ್ಲಿ ಇಷ್ಟೊಂದು ಬಿರಿದೋಗಿರೋ ಪಾದದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಸುಮ್ಮನೆ ಬಸ್ಸಲ್ಲಿ ಹೋದ್ರೂ ದೇವ್ರು ಕಾಣಿಸ್ತಾನಲ್ವಾ, ಒಂದು ವೆಹಿಕಲಲ್ಲಿ ಹೋದ್ರೂ ದೇವ್ರು ಕಾಣಿಸ್ತಾನಲ್ವಾ, ನೀವು ಹಿಂಗೆ ನಡ್ಕೊಂಡು ಹೋದ್ರೂ ದೇವ್ರು ಕಾಣಿಸ್ತಾನಲ್ವಾ, ಯಾಕೆ ಶ್ರಮ ಪಡ್ತೀರಿ ಅಂತ. ಅದಕ್ಕೆ ಆ ಪುಣ್ಯಾತ್ಮ ಹೇಳ್ದ, ನೋಡಪ್ಪ, ಕರೆಕ್ಟಾಗಿ ಈ ಮಾತನ್ನು ಕೇಳಿಸ್ಕೊಂಡ್ರೆ ಮೈ ಜುಮ್ ಅಂದ್ಬಿಡುತ್ತೆ. ಅವ್ನು ಹೇಳ್ದ, ನಾನೊಂದು ಟ್ರಾನ್ಸ್ಪೋರ್ಟ್ ಕಂಪ್ನಿಯ ಓನರು, ನಂದು 10 ಬಸ್ ಇದೆ, ಮನೇಲಿ 4 ಕಾರಿದೆ, ನಾನು ಆದರೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕಾರಣ ಏನು ಗೊತ್ತಾ, ನಾನು ಕಾರಲ್ಲಿ ಬಸ್ಸಲ್ಲಿ ಭಾಳ ಸಲ ಹೋಗಿದ್ದೀನಿ. ಆವಾಗ ಪಾಂಡುರಂಗನ ನೋಡಿದಾಗ ನನ್ನಲ್ಲಿರೋ ಫೀಲಿಂಗ್ಸ್ ಬೇರೆ. ನಾನು ಇಷ್ಟೆಲ್ಲ ಕಷ್ಟಗಳನ್ನ ದಾಟ್ಕೊಂಡು ಬದುಕಿನ ಎಲ್ಲ ಥರದ ದುಷ್ಟತನವನ್ನು ನಿವಾರಿಸ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಹೋಗಿ ದರ್ಶನ ಮಾಡಿದಾಗ ನನ್ನಲ್ಲಿ ಸಿಗೋ ಫೀಲಿಂಗ್ ಬೇರೆ. ಆ ತೃಪ್ತಿಗಾಗಿ ಭಗವಂತನಿಗೆ ಏನಾಗಬೇಕಾಗಿಲ್ಲ, ನನ್ನಲ್ಲಿರೋ ಆತ್ಮತೃಪ್ತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇಷ್ಟೇ ಅಲ್ಲ, ಸುಧಾಮೂರ್ತಿ ಅಂತ ಪುಣ್ಯಾತ್ಮರು, ಹೌದಾ, ಎಷ್ಟು ಕೋಟಿ ಒಡೆಯರು, ಎಷ್ಟು ಸಹಸ್ರ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಕೂಡ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ 3 ವರ್ಷ ಸಾಮಾನ್ಯ ಮಹಿಳೆಯಂತೆ ಹೋಗಿ ತರಕಾರಿ ಹೆಚ್ಚುತ್ತಾರೆ, ಪ್ರಸಾದ ಮಾಡ್ತಾರೆ, ಆ ಕ್ಯೂವಲ್ಲಿ ನಿಂತ್ಕೊಳ್ತಾರೆ. ಇದನ್ನೆಲ್ಲ ನಾವು ಭಕ್ತಿ ಅಂತ ಕರೀತೀವಿ, ಇನ್ನೇನು ಕರೀಲಿಕ್ಕೆ ಸಾಧ್ಯ ಇದೆ ಸರ್? ಹೌದಾ? ನೋಡಿ ಸರ್, ತನ್ನ ಹತ್ರ ಎಲ್ಲ ಇದ್ದಾಗ ಬಿಡೋದು ಭಕ್ತಿ, ಏನು ಇಲ್ದಾಗ ಬಿಡೋದು ಭಕ್ತಿ ಅಲ್ಲ. ತನ್ನ ಹತ್ರ 10 ಬಸ್ಗಳು 4 ಕಾರ್ಗಳನ್ನು ಇಟ್ಕೊಂಡಾಗಲೂ ಕೂಡ ನಡ್ಕೊಂಡು ಹೋಗ್ತದನ್ನಲ್ಲ, ಅದು ಭಕ್ತಿ. ಹೌದಾ? ಇದನ್ನು ವೈರಾಗ್ಯ ಅಂತ ಕರಿಬೇಕು. ನಾವು ಭಗವಂತನ ಹತ್ರ ಹೋದರೆ ಆಯಸ್ಸು ಅಂತಸ್ತು ಮಾತ್ರ ಕೇಳಲ್ಲ, ಬದಲಾಗಿ ಜ್ಞಾನ ಮತ್ತು ವೈರಾಗ್ಯನೂ ಕೇಳ್ತೀವಿ, ಸಾಧಾರಣವಾಗಿ ಕೇಳ್ತೀವಿ. ಯಾಕೆ ಅಂತಂದರೆ ನಮಗೆ ನೋಡಪ್ಪ, ಸದಾ ನಿನ್ನ ಮೇಲೆ ಭಕ್ತಿ ಇರೋ ರೀತಿ ನೋಡ್ಕೊಳಪ್ಪ, ಅಂದರೆ ನನ್ನನ್ನು ಅಡ್ಡದಾರಿಗೆ ತಗೊಂಡು ಹೋಗದೆ ರೀತಿ ನೋಡ್ಕೊಳಪ್ಪ ಅನ್ನೋ ಸಿಂಬಲ್ಲು. ನಿಜವಾದ ಭಕ್ತಿ ಯಾವ್ದು ಗೊತ್ತಾ? ನಮ್ಮ ತಂದೆ ತಾಯಿ ಮೇಲಿಂದು. ನೀವೆಲ್ಲ ಇಷ್ಟು ಹಿರಿಯರು ಕೂತಿದ್ದೀರಿ, ಇವತ್ತೂ ಕೂಡ ನಾವ್ಯಾರು ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡ್ಬೇಕಾದ್ರೆ, ನಮ್ಮ ತಂದೆ ಪುಣ್ಯಾತ್ಮ ಅಪ್ಪ, ನಮ್ಮ ತಾಯಿ ಪುಣ್ಯಾತ್ಗಿತಿಯಪ್ಪ, ಅಂಥ ತಾಯಿ ಪುಡಿಯೋಕ್ಕೆ ನಾನು ಪುಣ್ಯ ಮಾಡಿದ್ನಪ್ಪ. ಎಷ್ಟೋ ಸಲ ನಿಮ್ಮ ಬಾಯಲ್ಲಿ ನನ್ನ ಮಾತುಗಳನ್ನು ಕೇಳಿದ್ದೀನಿ. ಅದು ನಿಮ್ಮ ತಂದೆ ತಾಯಿ ಮೇಲಿನ ಭಕ್ತಿ ಅಲ್ವಾ? ಯಾರಾದರೂ ನಮ್ಮಪ್ಪ ಅಂತೋನು ಅಂತ ಯಾವ ಥರ ಮಾತಾಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕಂತ ಅಂದರೆ ನೀವು ಎಷ್ಟೇ ಮುಂದಕ್ಕೆ ಹೋಗಲಿ, ನೀವೆಂಥದ್ದೇ ವಸ್ತುಗಳನ್ನ ತೆಗೆದುಕೊಳ್ಳಿ, ಎಷ್ಟೇ ಆಡಂಬರಗಳನ್ನು ಹಾಕಲಿ, ಆದರೆ ಅದರ ಮೂಲ ಹುಡ್ಕೊಂಡು ಬಂದಾಗ ಅದು ಭಕ್ತಿಗೆ ಮತ್ತೆ ಬಂದು ನಿಲ್ಲುತ್ತೆ. ಓಕೆ ಓಕೆ ಚೆನ್ನಾಗಿ ಹೇಳಿದ್ರಿ. ಕೆಲವೆಲ್ಲ ಅಂದರೆ ಮೂಲತಃ ಅಲ್ಲಿ ಭಕ್ತಿ ಇದ್ದೇ ಇರಬೇಕು, ಇಲ್ಲ ಭಕ್ತಿ ಇರುತ್ತೆ, ಇಷ್ಟೆಲ್ಲ ಆಗಲ್ಲ ಅಂತ. ದೇವ್ರನ್ನ ಹೋಗಿ ಬೇಡೋದು. ಒಂದು ಹಳೆಯ ಜೋಕ್ ಒಂದು ಹೇಳ್ತೀನಿ. ಬೀಚಿ ಮತ್ತು ತಿಮ್ಮಂದು. ಬೀಚಿ ಕೇಳ್ತಾರೆ ತಿಮ್ಮನ್ನ, ಸಣ್ಣ ಹುಡುಗ, ದೇವ್ರು ಪ್ರತ್ಯಕ್ಷ ಆದರೆ ನೀನು ಏನು ಕೇಳ್ತೀಯೋ ಅಂತ ಕೇಳ್ತಾರೆ. ಆಗ ಅವನು, ದೇವರು ಪ್ರತ್ಯಕ್ಷ ಆದ್ರೇನಾ, ದುಡ್ಡು ಕೊಡು, ಸೈಟ್ ಕೊಡು, ಚಿನ್ನ ಕೊಡು ಅಂತ ಕೇಳ್ತೀನಿ. ಆಗ ಬೀಚಿ, ಅಯ್ಯೋ ಹುಚ್ಚ, ದೇವರು ಪ್ರತ್ಯಕ್ಷ ಆದಾಗ ಒಳ್ಳೆ ಮನಸ್ಸು ಕೊಡು, ಒಳ್ಳೆ ಬುದ್ಧಿ ಕೊಡು ಅಂತ ಕೇಳಬೇಕು ಅಂದರು ಬೀಚಿ. ಆಗ ತಿಮ್ಮ, ಅದು ಸರಿ ಸ್ವಾಮಿ, ಯಾರಿಗೆ ಯಾವುದಿಲ್ವೋ ಅದನ್ನು ಬೇಡ್ತಾರೆ. ಅದರೊಳಗಡೆ ಇದು 50 ವರ್ಷದ ಹಿಂದಿನ ಜೋಕಿದ್ರು, ಅದರಲ್ಲಿ ಅರ್ಥ ಇದೆ ಅಂತ ನಾನು ಹೇಳಿದೆ ಈ ಸಂದರ್ಭದಲ್ಲಿ. ಹೀಗಾಗಿ ದೇವರ ಹತ್ರ ಏನೂ ಕೇಳೋಷ್ಟಿಲ್ಲ. ಏನು ದೇವ್ರಿಗೆ ಗೊತ್ತಿಲ್ವಾ?
ನನಗೆ ಒಂದು ಇನ್ಕ್ರಿಮೆಂಟ್ ಬೇಕು, ಒಂದು ಕೆಲಸ ಬೇಕು, ಮುಂದಿನ ಮಗು ಹೆಣ್ಮಗು ಆಗಬೇಕು ಅಥವಾ ಗಂಡು ಮಗು ಆಗಬೇಕು, ದೇವರಿಗೆಲ್ಲ ಗೊತ್ತಿರುತ್ತೆ. ಆದರೂ ನಾವೊಂದು ಅಪ್ಲಿಕೇಶನ್ ಹಾಕ್ತೀವಿ, ಅದು ಸ್ಯಾಂಕ್ಷನ್ ಆದಾಗ ಅಥವಾ ಅದು ಕೈಗೂಡಿದಾಗ ದೇವ್ರ ದಯೆ ಅಂತೀವಿ. ಅದು ಬಂದಿದೆ ಮುಂಚೆಯಿಂದ. ಅದೇನೇ ನಮ್ಮ ಸ್ಟ್ರೆಂತು. ಭಾರತೀಯರ ಸ್ಟ್ರೆಂತ್ ಏನಂದರೆ, ನಾವಿಟ್ಟಿರ್ತಕ್ಕಂತಹ ಕನ್ಯಾಕುಮಾರಿಯಿಂದ ಕಾಶಿಯವರೆಗೆ, ಹಿಮಾಲಯವರೆಗೆ ಇರತಕ್ಕಂತಹ ದೇವಸ್ಥಾನಗಳು, ಕೆಲವು ದೇವಸ್ಥಾನಗಳು ಒಂದೇ ಲೈನಲ್ಲಿ ಬರುತ್ತೆ. ಶಿವನ ದೇವಸ್ಥಾನಗಳು ಕಾಶಿಯಿಂದ ಶುರುವಾಗಿ ರಾಮೇಶ್ವರದವರೆಗೆ ಶಿವಲಿಂಗಗಳು ಒಂದೇ ರೇಖಾಂಶ ಅಕ್ಷಾಂಶ ಅಂತಿರಲ್ಲ ಬರುತ್ತೆ. ಅದು ಯಾವ ಪುಣ್ಯಾತ್ಮ ಕಟ್ಟೋದ್ನೋ ಹೇಗೆ ಕಟ್ಟಿದ್ನೋ ಗೊತ್ತಿಲ್ಲ. ಏನಿದ್ರೂ ಇದು ದೇವರ ಒಂದು ಕೃಪೆ ಅಂತ ನಾವು ತಿಳಿಬೇಕಾಗುತ್ತೆ. ಈಗ ಆಡಂಬರ ಏನಾದರೂ ಬದಲಾವಣೆ ಮಾಡ್ತೀರಾ ಸರ್? ಸರ್, ನಾನೊಂದು ಸ್ಪಷ್ಟವಾಗಿ ಹೇಳ್ತೇನೆ. ಏನೆಂದರೆ, ಈ ಭಕ್ತಿ ಇದೆ ಅಲ್ಲ, ಅದು ವ್ಯಾಪಾರೀಕರಣಗೊಳ್ಳುತ್ತಿದೆ. ಇದು ಸತ್ಯ. ಯಾಕೆಂದರೆ ಈಗ ನೋಡಿ, ಗಣೇಶ ಬಂತಲ್ಲ, ನಮ್ಮ ಮನೆ ಹತ್ರ ಎಲ್ಲ ಬರ್ತಾರೆ, ಗಣೇಶನೇ ಅಂದ, ಗಣೇಶನೇ ಚಂದ, ಕೊಡಿ ಸ್ವಲ್ಪ ಚಂದ, ಇದು ಎಲ್ಲ ಆಗುತ್ತೆ. ನೋಡಿ, ಮನಶುದ್ಧಿ ಇಲ್ಲದ ಬಗ್ಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದ ಬಗ್ಗೆ ತೀರ್ಥದ ಫಲವೇನು? ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಒಲ್ಲನೋ ನಮ್ಮ ಪುರಂದರ ವಿಠಲ ಅಂತ ಪುರಂದರಾಸರು ಹೇಳಿದರೆ, ತನು ಕರಗದವರಲ್ಲಿ ಪುಷ್ಪವನ್ನೊಲ್ಲೆಯ ನೀನು, ಮನ ಕರಗದವರಲ್ಲಿ ಮಜ್ಜನವನ್ನೊಲ್ಲೆಯ ನಮ್ಮಂಥೇಳಿ ಇವರು ಅಕ್ಕಮಹಾದೇವಿ ಹೇಳ್ತಾರೆ. ಸರ್, ಒಂದು ಅದ್ಭುತವಾದ ಮಾತಿದೆ ಇಂಗ್ಲೀಷಲ್ಲಿ, ಅದ್ಭುತವಾಗಿದೆ. ಮನಿ ಕ್ಯಾನ್ ಗೆಟ್ ಯು ಎಕ್ಸ್ಪೆನ್ಸಿವ್ ಡ್ರೆಸ್ ಬಟ್ ನಾಟ್ ದ ಒರಿಜಿನಲ್ ಬ್ಯೂಟಿ, ಬಿಕಾಸ್ ಒರಿಜಿನಲ್ ಬ್ಯೂಟಿ ಇಸ್ ಗಾಡ್ ಗಿವನ್. ಮನಿ ಕ್ಯಾನ್ ಗೆಟ್ ಯು ಎನಿ ನಂಬರ್ ಆಫ್ ಬುಕ್ಸ್ ಬಟ್ ನಾಲೆಜ್ ನಾಟ್ ದ ನಾಲೆಜ್. ನಾಲೆಜ್ ಈಸ್ ಕಮ್ಸ್ ಫ್ರಮ್ ಹಾರ್ಡ್ ವರ್ಕ್. Money can get you a soft bed, not a sound sleep, because sound sleep comes from peace of mind. ಅದೇ ರೀತಿಯಲ್ಲಿ ಮನಿ ಕ್ಯಾನ್ ಗೆಟ್ ಯು ಎ ಹ್ಯೂಜ್ ವಿಗ್ರಹ ಆಫ್ ಗಣೇಶ ಬಟ್ ನಾಟ್ ಈಸ್ ಅನುಗ್ರಹ. ಯಾಕಂದರೆ ಅಲ್ಲಿ ಬೇಕಾಗಿದ್ದು ಅನನ್ಯವಾದ ಭಕ್ತಿ, ಅದು ಭಾಳ ಮುಖ್ಯವಾದ. ನೋಡಿ, ಒಂದು ಸಲ ದುರ್ಯೋಧನ ಬಳಿ ಕೃಷ್ಣ ಹೋಗ್ತಾನೆ. ಯಾಕೆ? ಸಂಧಾನಕ್ಕೆ ಹೋಗ್ತಾನೆ. ಅವನು ಸಂಧಾನಕ್ಕೆ, ಇದು ನಡೆದ ಕಟ್ಟದೆ, ಸಂಧಾನಕ್ಕೆ ಹೋದಾಗ ದುರ್ಯೋಧನ ಏನು ಮಾಡ್ತಾನೆ, ಅವನನ್ನು ಮೆಚ್ಚಿಸಲು ಆಡಂಬರಯುಕ್ತವಾದಂತಹ ಎಲ್ಲ ಆತಿಥ್ಯವನ್ನು, ಪಂಚಭಾಕ್ಷಗಳನ್ನು ಮಾಡಿ ಅವನು ಸೀಟಿಂದ ಕೂಡ ಹೇಳುವುದಿಲ್ಲ, ವಾರ ಕೂತ್ಕೊಳ್ಳೋ, ತಿಂದು ಹೋಗು ಅಂತ ಹೇಳಿ ಕೃಷ್ಣನಿಗೆ ಹೇಳ್ತಾನೆ. ಆದರೆ ಕೃಷ್ಣ ಅವನ ಆತಿಥ್ಯವನ್ನು ತಿರಸ್ಕರಿಸ್ತಾನೆ. ಅವನು ದಾಸಿಪುತ್ರನ ಮನೆಗೆ ಹೋಗಿ ಆತಿಥ್ಯವನ್ನು ಸ್ವೀಕರಿಸ್ತಾನೆ. ಯಾಕೆ? ಅಲ್ಲಿ ಆಡಂಬರ ಇತ್ತು, ಭಕ್ತಿ ಇಲ್ಲ ಆಯಿತು. ಇನ್ನೊಂದು ಘಟನೆ, ಭಾಳ ಮುಖ್ಯವಾದ ಘಟನೆ, ಅದೇನೆಂದರೆ ನೋಡಿ, ಒಮ್ಮೆ ಇದು ನಮ್ಮ ತ್ರಿಲೋಕ ಸಂಚಾರಿ ನಾರದರಿದ್ದಾರಲ್ಲ, ಇದು ಒಂದು ಅದ್ಭುತವಾದ ಘಟನೆ ಸರ್. ತ್ರಿಲೋಕ ಸಂಚಾರಿ ನಾರದರು ಅವರು ಕೃಷ್ಣನ ಮನೆಯಿಂದ ಹಾದು ಹೋಗ್ತಾರೆ. ಹಾದು ಹೋಗುವಾಗ ಅವರಿಗೆ ಅನಿಸ್ತು, ಒಂದು ಸಲ ಕೃಷ್ಣನ ಭೇಟಿ ಮಾಡಿ ಬರೋಣ ಅಂತ ಒಳಗಿರ್ತಾರೆ. ಒಳಗೆ ಹೋದು ಕೇಳ್ತಾರೆ, ಕೃಷ್ಣ ಎಲ್ಲಿದ್ದಾನೆ? ಆಗ ಅವರು ಇಲ್ದವ್ರು ಹೇಳ್ತಾರೆ, ಅವನು ಒಳಗೆ ಪೂಜೆ ಮಾಡಿ ದೇವರ ಪೂಜೆ ಮಾಡ್ತಾ ಇದ್ದಾನೆ. ಆಗ ಇವರಿಗೆ ಆಶ್ಚರ್ಯ, ಅಲ್ಲಪ್ಪ ಅವನೇ ದೇವರು, ಇನ್ಯಾವ ದೇವರ ಪೂಜೆ ಮಾಡ್ತಾನೆ ಅಂತ ಕಾಯ್ತಾನೆ. ಕೃಷ್ಣ ಬಂದ, ಇವನು ಕೇಳ್ತಾನೆ, ಅಲ್ಲಪ್ಪ ನೀನೇ ಭಗವಂತ, ನೀನು ಯಾರ ಪೂಜೆ ಮಾಡ್ತಿದ್ದ? ಆಗ ಕೃಷ್ಣ ಹೇಳ್ತಾನೆ, ನೋಡು, ನಾನೇ ಭಗವಂತ ಆಗಿರ್ಬೋದು, ಆದರೆ ಬೆಳ್ಳಿಯ ಕರಂಡಕದಲ್ಲಿ ನನ್ನ ಭಕ್ತರ ಮಣ್ಣು ಇದೆ, ಅದು ಅವರು ತುಳಿದಂಥ ಮಣ್ಣು, ಅದು ನನಗೆ ಪಾವನ ಪೂಜನೀಯ, ಅದನ್ನು ಪೂಜೆ ಮಾಡಿದಂತಂತ. ಇದು ಭಕ್ತಿ. ಇದು ಸರ್, ಈ ಆಡಂಬರ ಅನ್ನೋದು ಒಂದು ಉಂಟಲ್ಲ, ಅದು ನಮಗೆ ನಾವೇ ಮಾಡಿಕೊಳ್ಳುವ, ನಮ್ಮ ಖರ್ಚಿನಿಂದ ನಮಗೆ ನಾವು ಮಾಡಿಕೊಳ್ಳುವ ಒಂದು ಮೋಸ, ಅದು ಆಡಂಬರ. ಆಡಂಬರ ಮಾಡಲಿಕ್ಕೆ ಎರಡು ಕಾರಣಗಳು. ಒಂದು ತುಲನೆ, ನಮಗೆ ಎಲ್ಲರಿಗಿಂತ ನಮ್ಮದು ಹಬ್ಬ ಚೆನ್ನಾಗಿರಬೇಕು, ನಮ್ಮ ಮನೆಯಲ್ಲಿ ವಿದ್ಯುತ್ ಅಲಂಕಾರ ಜಾರಿ ಬೇಕು, ಒಂದು ತುಲನೆ ಆಯ್ತಲ್ಲ. ತುಲನೆಗೆ ಅರ್ಥ ಇಲ್ಲ ಸರ್. ಯಾಕೆಂದರೆ ನೋಡಿ, ಕೋಗಿಲೆಯ ಕಂಠ ನವಿಲಿಗೆ ಇಲ್ಲ, ಆದರೆ ನವಿಲಿನ ಸೊಂಟ ಕೋಗಿಲಿಗೂ ಇಲ್ಲ. ಮಲ್ಲಿಗೆಯ ಪರಿಮಳ ಗುಲಾಬಿಗೆ ಇಲ್ಲ, ಗುಲಾಬಿಯ ರಂಗು ಮೂಲಿಗೆಗೂ ಇಲ್ಲ. ಮನೆ ಕಾಯುವ ಯಜಮಾನನ ಗತ್ತು ಆ ನಾಯಿಗೆ ಇಲ್ಲ, ಆದರೆ ನಾಯಿಯ ನಿಯತ್ತು ಯಜಮಾನನಿಗೂ ಇಲ್ಲ. ಆ ಕಾರಣಕ್ಕಾಗಿ ತುಲನೆ ವರ್ಜ್ಯ. ಅದೇ ರೀತಿಯಲ್ಲಿ ಸರ್, ಅದು ಒಣ ಪ್ರತಿಷ್ಠೆ. ಇದನ್ನು ಮಾಡಿಕೊಂಡು ನಾವು ಹೋದರೆ ಖಂಡಿತ ಉದ್ಧಾರ ಆಗೋದಿಲ್ಲ. ಅದಕ್ಕೋಸ್ಕರ ಭಕ್ತಿಯೇ ಶ್ರೇಷ್ಠ, ಆಡಂಬರ ಅಲ್ಲ. ಅದಕ್ಕೆ ಕೊನೆ ಹಾಡಲೇಬೇಕು. ಅಂದರೆ ಒಂದು ಬ್ಯಾಲೆನ್ಸ್ ಆಗಿ ಹೇಳ್ಬಿಟ್ರು ಲಾಸ್ಟಲ್ಲಿ. ಭಾಳ ಚೆನ್ನಾಗಿದೆ. ಕೋಗಿಲೆ ಕಂಠದ್ದು ನಂಗೆ ಭಾಳ ಹಿಡಿಸ್ತು. ಭಾಳ ಏನು ಸ್ಪಾಟಲ್ಲೇ ಏನು, ಅದು ದೇವ್ರು ಕೊಟ್ಟ ಶಕ್ತಿ, ಅದು ದೇವ್ರು ಕೊಟ್ಟ ಭಕ್ತಿ. ಅವ್ರಿಗೆ ಭಕ್ತಿ ಇದೆ. ಇಲ್ಲ ಅಂದ್ರೆ ನೆನ್ನೆ ಕಾಶಿಯಿಂದ ಬಂದಿದ್ದಾರೆ, ಆಡಂಬರ ಅಂತ ಹೋಗ್ತಾ ಇದ್ರ. ಕಾಶಿ ಈಗಂತೂ ಅದು ಸ್ವರ್ಗ ಆಗ್ಬಿಟ್ಟಿದೆ. ಅಯ್ಯೋ, ಇತ್ತೀಚಿನ ಆ ಬೆಳವಣಿಗೆ, ಆ ನೀಟ್ನೆಸ್ಸು, ಆ ಕ್ಲೀನ್ಲಿನೆಸ್ಸು, ಆ ಜನಗಳ ರಶ್ಶು. ಭಕ್ತಿ ಇರಲೇಬೇಕು. ನಿಮ್ಮ ಮನಸ್ಸು ನೀವು ಅಂದ್ಕೊಂಡಂತೆ ಭಕ್ತಿ ಅಷ್ಟೇ. ದೇವರಿದ್ದಾನೆ, ಇದ್ದಾನೆ, ಇಲ್ಲ ಏನೇ ಆಗಲಿ ಎಲ್ಲರನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಶಕ್ತಿ ಇದೆ ನಮಗೆ. ಟೈಮ್ಗೆ ಕಾಪಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಅದಕ್ಕೆ ನೀವು ದೇವರು ಅನ್ನಿ, ವೆಂಕಟರಮಣ ಅನ್ನಿ, ಗಣೇಶ ಅನ್ನಿ, ಏನಾದರೂ ಅನ್ನಿ. ಹೀಗಾಗಿ
ನಮ್ಮ ಭಾರತೀಯರ ಎಲ್ಲ ಮನಸ್ಸಲ್ಲಿ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ದೇವರು ಅಂತಕ್ಕಂತಹ ಒಂದು ಅಚ್ಚು ಒತ್ತಿದೆ. ಅವ್ರು ಗೊತ್ತಿಲ್ಲದೆ ಇದ್ದರೂ ಕೂಡ ಅವರು ದೇವರ ಅನುಗ್ರಹಕ್ಕೆ ಪಾತ್ರ ಮಾಡ್ತಾರೆ, ಒಳಗಾಗ್ತಾರೆ. ಎಂಥ ನಾಸ್ತಿಕನೇ ಆಗಲಿ ಅವನ ಮನೆಯ ಗೃಹಪ್ರವೇಶಕ್ಕೆ ಹಸುವನ್ನು ಕರೆಸ್ತಾನೆ, ಅಲ್ಲೊಂದು ಗಣಪತಿ ಹೋಮವನ್ನು ಮಾಡಿಸ್ತಾನೆ, ಇಲ್ಲಾಂದರೆ ಮನೆ ಹೆಂಗಸರು ಬಿಡೋದಿಲ್ಲ, ಅದು ತಿಳ್ಕೊಳ್ಳಿ. ಹೀಗಾಗಿ ಆ ಭಕ್ತಿ ಇಟ್ಕೊಳ್ಳೋಣ, ಭಕ್ತಿ ಜೊತೆ ಬೆಳೆಯೋಣ. ಭಕ್ತಿ ನಮ್ಮ ಸಂಬಂಧಗಳನ್ನು ಬೆಸೆಯುತ್ತೆ, ಭಕ್ತಿ ಪ್ರೀತಿಯನ್ನು ಹಂಚುತ್ತೆ, ಭಕ್ತಿ ಆಹಾರವನ್ನು ಹಂಚುತ್ತೆ. ಹೀಗಾಗಿ ಮನುಷ್ಯರ ನಡುವೆ ಆ ಮಾನವೀಯತೆ ಉಳಿಬೇಕಾದ್ರೆ ಭಕ್ತಿ ಬೇಕು. ಅದು ದೇವರ ಅಂತಕ್ಕಂಥ ಶಕ್ತಿ ಇಲ್ಲಿದೆ. ಭಕ್ತಿಯಿಂದ ಶ್ರಾವಣ ಮಾಸದಲ್ಲಿ ಶುರುವಾದ ಈ ಒಂದು ಪೂಜೆಯನ್ನು ನಾವು ಹಾಗೇ ಮುಂದುವರಿಸ್ಕೊಂಡು ಹೋಗೋಣ. ಮುಂದೆ ದಸರಾ ಬರುತ್ತೆ, ಗಣಪತಿ ಹಬ್ಬ ಬರುತ್ತೆ, ಏನು ಸಾಲು ಹಬ್ಬಗಳು ಬರುತ್ತೆ. ಎಲ್ಲ ಹಬ್ಬಗಳಲ್ಲೂ ಕೂಡ ಪ್ರೀತಿಯಿಂದ ಭಾಗವಹಿಸಿ, ಗೆಳೆಯರನ್ನು ಕರೀರಿ, ಬಡವರು ಸಹಾಯ ಮಾಡಿ ಅಂತ ಹೇಳ್ತಾ ಈ ಒಂದು ಚರ್ಚೆಯನ್ನು ಇಲ್ಲಿ ಮುಗಿಸ್ಲಿಕ್ಕೆ ನಿಮ್ಮ ಅನುಮತಿ ಕೇಳ್ತಾ ಇದ್ದೀನಿ. ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯ, ಮತ್ತಷ್ಟು ಹಾಸ್ಯ, ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.